ವಿಶೇಷವಾಗಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಮಹಾಶಿವರಾತ್ರಿ ಮಹೋತ್ಸವದ ಪ್ರಯುಕ್ತವಾಗಿ ಇಂದು ಕಾಶಿ ವಿಶ್ವನಾಥ ದರ್ಶನ ಹಾಗೂ ಸ್ವರ್ಣಿಮ ಭಾರತ ದರ್ಶನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈಶ್ವರೀಯ ವಿಶ್ವವಿದ್ಯಾಲಯದ ಮುಖ್ಯ ಉದ್ದೇಶ ವಿಶ್ವದ ಎಲ್ಲ ಮನುಷ್ಯಾತ್ಮರಿಗೂ ನಮ್ಮ ಭಾರತ ದೇಶದ ಆಧ್ಯಾತ್ಮಿಕ ಸಂಪನ್ಮೂಲತೆಯನ್ನು ಎಲ್ಲರಿಗೂ ಸಹ ಆ ಜ್ಞಾನವನ್ನು ಕೊಡಬೇಕು. ಯಾಕಂದರೆ ಆಧ್ಯಾತ್ಮ ಅನ್ನುವಾಗ ಇಲ್ಲಿ ಯಾವುದೇ ಜಾತಿ ಧರ್ಮ ಭೇದ ಬರುವುದೇ ಇಲ್ಲ. ವಿಶ್ವದ ಎಲ್ಲ ಮನುಷ್ಯಾತ್ಮರಿಗೂ ಪರಮಾತ್ಮ ಒಬ್ಬನೇ ಅನ್ನುವಂತಹ ಸತ್ಯ ಸಂದೇಶವನ್ನು ಇವತ್ತು ಈಶ್ವರೀಯ ವಿಶ್ವವಿದ್ಯಾಲಯ ಸಾರಿ ಹೇಳ್ತಾ ಇದೆ. ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಪರಮಾತ್ಮ ಕೊಡುವಂತಹ ಶಿಕ್ಷಣ, ಆಧ್ಯಾತ್ಮಿಕ ಜ್ಞಾನ ಇದು ಯಾವುದೇ ಹಳೆಯ ಪಂಥವನ್ನು ಅಳಿಸುವಂತಹ ಮಾರ್ಗವಲ್ಲ, ಹೊಸ ಪಂಥವನ್ನು ಕಟ್ಟುವಂತಹ ವಿಧಾನವಲ್ಲ. ಯಾವುದೇ ವಾದ ವಿವಾದಗಳಿಗೂ ಸಹ ಇಲ್ಲಿ ಪ್ರತಿವಾದ ಇಲ್ಲ. ನಮ್ಮ ಭಾರತ ದೇಶದ ಆಧ್ಯಾತ್ಮಿಕ ಸಂಪನ್ಮೂಲತೆಯನ್ನು ಎಲ್ಲ ಜನಮನಕ್ಕೂ ತಲುಪಿಸಬೇಕು ಅನ್ನೋದೇ ಮುಖ್ಯ ಉದ್ದೇಶ. ಇವತ್ತಿನ ದಿನ ಶುಭ ದಿನ. ಬಹಳಷ್ಟು ಸುಂದರವಾದಂತಹ ಅಮೋಘವಾದಂಥ ಕಾರ್ಯಕ್ರಮವನ್ನು ಈಶ್ವರೀಯ ವಿಶ್ವವಿದ್ಯಾಲಯ ಹಮ್ಮಿಕೊಂಡಿದ್ದೇವೆ. ಬಹಳ ಅದ್ಭುತವಾದಂತಹ ಒಂದು ಆವರಣದಲ್ಲಿ, ಕೇವಲ ಒಂದು ಖಾಲಿ ಜಾಗದಲ್ಲಿ ಇವತ್ತು ಕಾಶಿ ವಿಶ್ವನಾಥ ಭಕ್ತಾದಿಗಳಿಗೆ ಎಲ್ಲರಿಗೂ ಸಹ ಎಲ್ಲ ಜ್ಯೋತಿರ್ಲಿಂಗ ಹೋಗಿ ನೋಡಲಿಕ್ಕಾಗೋದಿಲ್ಲ, ಎಲ್ಲ ಕಡೆ ಸಹ ಯಾತ್ರೆ ಮಾಡೋಕ್ಕಾಗೋದಿಲ್ಲ. ಈಶ್ವರೀಯ ವಿಶ್ವವಿದ್ಯಾಲಯ ನಾವು ಪ್ರತಿ ವರ್ಷ ಮಹಾಶಿವರಾತ್ರಿ ಮಹೋತ್ಸವದ ಅಂಗವಾಗಿ ಒಂದೊಂದು ಜ್ಯೋತಿರ್ಲಿಂಗದ ದರ್ಶನ ಮಾಡಿಸ್ಬೇಕು, ಭಕ್ತರಿಗೆ ಆ ಶಕ್ತಿಯ ಅನುಭೂತಿಯನ್ನು ಮಾಡಿಸ್ಬೇಕಂತ ಉದ್ದೇಶ ಇಟ್ಕೊಂಡಿದ್ದೇವೆ. ಹೋದ ವರ್ಷ ನಾವು ಶ್ರೀ ರಾಮೇಶ್ವರ ದರ್ಶನ ಮಾಡಿದ್ವಿ. ಅದಕ್ಕಿಂತ ಮುಂಚೆ ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನ. ಹಾಗೆ ನಮ್ಮ ಉದ್ದೇಶ 12 ಜ್ಯೋತಿರ್ಲಿಂಗ ದರ್ಶನ ಸಹ ಒಂದು ಮಾದರಿ ರೂಪದಲ್ಲಿ ತೋರಿಸಿ ಭಕ್ತರಿಗೆ ಒಂದು ಸಂದೇಶವನ್ನು ಕೊಡಬೇಕು, ಆಧ್ಯಾತ್ಮಿಕತೆಯ ಸಂಪನ್ಮೂಲತೆಯನ್ನು ನೀಡಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಮಾಡಿದ್ದೇವೆ. ಎಂಟ್ರೆನ್ಸಲ್ಲಿ ಬರುವಾಗ ಸ್ವರ್ಣಿಮ ಭಾರತ ದರ್ಶನ ಆಗ್ತದೆ. ಯಾಕಂದರೆ ನಮ್ಮ ಭಾರತ ದೇಶ ಇದು ದೇವತೆಗಳು ಉದಿಸಿದಂತಹ ಭೂಮಿ, ಪವಿತ್ರ ಭೂಮಿ, ತಪೋಭೂಮಿ ಅಂತ ಹೇಳ್ಬೋದು. ಅಂತಹ ಪವಿತ್ರ ಮಣ್ಣಲ್ಲಿ ನಾವು ಹುಟ್ಟಿದ್ದೀವಿ. ನಾವೆಷ್ಟು ಭಾಗ್ಯವಂತರು. ನಮ್ಮ ಸ್ವರ್ಗೀಯ ಭಾರತ, ಯಾಕಂದರೆ ಭಾಗ್ಯವಿದಾತ, ಸ್ವರ್ಗವಿದಾತ, ಪರಮಾತ್ಮನ ಅವತರಣೆಯ ಭೂಮಿ ಈ ಒಂದು ಭಾರತ ದೇಶ. ಹಾಗಾಗಿ ಎಂಟ್ರೆನ್ಸಲ್ಲಿ ಸ್ವರ್ಣಿಮ ಭಾರತ ದರ್ಶನವನ್ನು ತಯಾರು ಮಾಡಲಾಗಿದೆ, ಒಂದು ಮಾದರಿಯನ್ನು. ನೆಕ್ಸ್ಟ್ ಪ್ರದಕ್ಷಿಣೆ ಲಿಂಗು ಇದೆ. ಆನಂತರ ಕಮಲೋದ್ಭವ ಲಿಂಗು. ಪರಮಾತ್ಮ ಶಿವನಿಗೆ ಮಹಿಮೆಗಳು ಅನೇಕ, ಪರಮಾತ್ಮ ಶಿವನ ಕರ್ತವ್ಯಗಳು ಅನೇಕ. ಪ್ರತಿಯೊಂದು ಮಹಿಮೆಗಳು, ಕರ್ತವ್ಯಗಳು ಅದು ನಾಮಗಳು ಕೇವಲ ನಾಮಸ್ಮರಣೆ ಮಾತ್ರ ಇಲ್ಲ, ಒಂದೊಂದು ನಾಮ ಒಂದೊಂದು ಮಹಿಮೆಗಳಿಗೂ ಸಹ ಅರ್ಥ ಇದೆ. ಈಗ ಉದಾಹರಣೆಗೆ ಪಾಪಕಟೇಶ್ವರ, ನಮ್ಮೆಲ್ಲರ ಪಾಪವನ್ನು ದೂರ ಮಾಡುವಂಥ ಪಾಪಕಟೇಶ್ವರ ಪರಮಾತ್ಮ. ಸೋಮೇಶ್ವರ ಅಂತ ಹೇಳ್ತೀವಿ, ಸೋಮರಸ ಜ್ಞಾನ ರಸವನ್ನು ನೀಡುವಂತಹ ಪರಮಾತ್ಮನಿಗೆ ಮಹಿಮೆ ಇದೆ. ಹಾಗಾಗಿ ಈ ರೀತಿ ಭಕ್ತರಿಗೆ ಒಂದು ವಿಶೇಷವಾದಂತಹ ಪರಮಾತ್ಮ ಶಿವನ ಆಶೀರ್ವಾದ ಪಡೆಯುವಂಥ ಅನುಭೂತಿಯನ್ನು ಮಾಡಿಸಬೇಕು ಅಂತ ಹೇಳಿ ಕಾಶಿ ವಿಶ್ವನಾಥ ದರ್ಶನವನ್ನು ಇಂದು ಒಂದು ಸ್ಯಾಂಪಲ್ ಅಥವಾ ಮಾದರಿ ರೂಪದಲ್ಲಿ ಒಂದು ಪ್ರತೀಕ, ಕೇವಲ ಒಂದು ಪ್ರತೀಕ ಅಷ್ಟೇ, ಆದರೆ ಬಹಳ ಸುಂದರವಾದಂತಹ ಮಂದಿರದ ವಾತಾವರಣ ನಿರ್ಮಾಣ ಮಾಡಲಾಗಿದೆ. ಎಲ್ಲ ಭಕ್ತಾದಿಗಳು ಬಹಳ ಖುಷಿಯಿಂದ ದರ್ಶನ ಪಡ್ಕೊಳ್ತಾ ಇದ್ದಾರೆ. ಇಂದು ಸಂಜೆ 5 ಗಂಟೆಗೆ ಶುರುವಾಯಿತು, ರಾತ್ರಿ 10 ಗಂಟೆಯವರೆಗೂ ಈ ಒಂದು ದರ್ಶನ ಲಭ್ಯವಿದೆ. ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ವಿಶೇಷ ಆಕರ್ಷಣೆ ಅಂದರೆ ಅಂಚೆ ಇಲಾಖೆಯ 70 ಜನ ಪೋಸ್ಟ್ಮೆನ್ಸ್ ಮತ್ತು MTS ವರ್ಗದವರಿಗೆ ವಿಶೇಷ ಸನ್ಮಾನ. ಅವರೆಲ್ಲ ಬಹಳಷ್ಟು ಸೈಲೆಂಟ್ ವರ್ಕರ್ಸ್. ಎಷ್ಟೋ ಜನರ ಒಂದು ಅನೇಕ ಮನೆಗಳಿಗೆ ಹೋಗಿ ಅವರು ತಲುಪಿಸ್ತಾರೆ. ಅವರು ಎಷ್ಟೋ ಕೆಲವರಿಗೆಲ್ಲ ವೆಹಿಕಲ್ಸ್ ಇರುವುದಿಲ್ಲ, ಆದರೂ ಮನೆಗೆ ಹೋಗಿ ಆ ಸಂದೇಶ ಪತ್ರವನ್ನು ತಲುಪಿಸುವಂಥ ಸೇವೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರನ್ನು ಈಶ್ವರೀಯ ವಿಶ್ವವಿದ್ಯಾಲಯ ಗುರುತಿಸಿ ಇವತ್ತು ಸನ್ಮಾನ, ಅವರಿಗೆ ಗೌರವಾರ್ಪಣೆಯನ್ನು ಇಟ್ಕೊಂಡಿದ್ದೇವೆ. ಆನಂತರ ಕೆಲವರು ವಿಶೇಷ ಸಮಾಜದ ವಿಭಿನ್ನವಾದಂಥ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಸಾಧಕರಿಗೆ, ಕಲಾವಿದರಿಗೆ ಈ ಒಂದು ಪವಿತ್ರವಾದಂತಹ ಪರಮಾತ್ಮನ ವೇದಿಕೆಯಲ್ಲಿ ಸನ್ಮಾನವನ್ನು ಆಯೋಜಿಸಲಾಗಿದೆ. ಇನ್ನು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ನಮ್ಮ ಶಾಸಕರು ಚನ್ನಬಸಪ್ಪ ಅಣ್ಣನವರು MLA ಅವರು ಆಗಮಿಸಲಿದ್ದಾರೆ. ಇನ್ನು ರಾಜ್ಯಾಧ್ಯಕ್ಷರಾಗಿರುವಂತಹ ಷಡಕ್ಷರಿ ಅಣ್ಣನವರು ಸಹ ಆಗಮಿಸ್ತಾರೆ. ಇನ್ನು ಅನೇಕ ಗಣ್ಯ ಮಹನೀಯರು ಸಹ ಆಗಮಿಸ್ತಾ ಇದ್ದಾರೆ. ಬಹಳಷ್ಟು ಯಶಸ್ವಿಯಾಗಿ ಈ ಕಾರ್ಯಕ್ರಮ ವರ್ಷವೂ ಸಹ ಭಾಳ ಸಕ್ಸಸ್ಫುಲ್, ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಯಾಕಂದರೆ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ನಾವು ಯಾರೂ ಸಹ ಪೇಮೆಂಟ್ ತೊಗೊಂಡು ಪಗಾರ ತೊಗೊಳಂಗಿಲ್ಲ. ಪರಮಾತ್ಮನ ಸೇವೆಗೋಸ್ಕರನೇ ನಮ್ಮ ಜೀವನವನ್ನು ಸಮರ್ಪಣೆ ಮಾಡಿ ಎಷ್ಟೋ ಅನೇಕರು ನಮ್ಮ ಜೊತೆಗೆ ಸೇವಾದಾರಿಗಳಿದ್ದಾರೆ. ಅವರು ಸೆಲ್ಫ್ಲೆಸ್, ನಿಸ್ವಾರ್ಥವಾಗಿ ನಮ್ಮ ಜೊತೆಗೆ ಕೈ ಜೋಡಿಸಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಿಸ್ವಾರ್ಥ ಸೇವೆಗೆ ಸಕ್ಸಸ್ ಇದೆ ಅನ್ನಲಿಕ್ಕೆ ಇವತ್ತಿನ ಈ ಒಂದು ಆವರಣದಲ್ಲಿ ನಡೀತಾ ಇರುವಂತಹ ಕಾಶಿ ವಿಶ್ವನಾಥ ದರ್ಶನವೇ ಸಾಕ್ಷಿ ಅಂತ ಹೇಳ್ಬೋದು.
ಹೇಳ್ಬೋದು. ಈ ಆವರಣದಲ್ಲಿ ಕಾಶಿ ವಿಶ್ವನಾಥ ದರ್ಶನದ ಈ ಕಾನ್ಸೆಪ್ಟ್ನಲ್ಲಿ ಮತ್ತೊಂದು ವಿಶೇಷವಾದಂತಹ ಒಂದು ಸ್ಟಾಲ್ ಇದೆ. ಆಧ್ಯಾತ್ಮಿಕ ಚಿತ್ರ ಪ್ರದರ್ಶನ, ಆಧ್ಯಾತ್ಮ ಜ್ಞಾನವನ್ನು ಬಿಂಬಿಸುವಂತಹ ಚಿತ್ರ ಪ್ರದರ್ಶನ, ನಂತರ ಮೌಲ್ಯ ಜಾಗೃತಿ ಮಾಡುವಂಥ ಚಿತ್ರ ಪ್ರದರ್ಶನ ಅಂತಲೂ ಹೇಳ್ಬೋದು. ಇನ್ನು ನೆಕ್ಸ್ಟ್ ಇನ್ನೊಂದು ಕೌಂಟ್ರ್ ಬಂದರೆ ಸ್ವಪರಿವರ್ತನೆ ಮಂಟಪ. ಯಾವಾಗ ವ್ಯಕ್ತಿ ಹೇಳ್ತಾರಲ್ವ, ತಪ್ಪು ತಿಳಿಯದೆ ತಿಳುವಳಿಕೆ ಬೆಳೆಯೋದು ಅಂತ ಹೇಳಿ, ಯಾರಿಗೂ ನೀವು ಪರಿವರ್ತನೆ ಆಗ್ರಿ, ನೀವು ಚೇಂಜ್ ಆಗ್ರಿ, ನೀವು ಹೀಗಿರಬೇಕು ಅಂತ ನಾವು ಹೇಳೋದಿಲ್ಲ. ಅವರಿಗೆ ಪರಿವರ್ತನೆ ಆಗುವಂತಹ ಒಂದು ವಾತಾವರಣವನ್ನು ಮೆಡಿಟೇಷನ್ ಮೂಲಕ ಇರ್ಬೋದು, ಆಧ್ಯಾತ್ಮ ಜ್ಞಾನ ಇರ್ಬೋದು, ಅಥವಾ ಒಂದು ಪವಿತ್ರವಾದ ಶುದ್ಧ ವಾತಾವರಣವನ್ನು ಕ್ರಿಯೇಟ್ ಮಾಡಿದಾಗ ಆ ವ್ಯಕ್ತಿಯ ಮನಸ್ಥಿತಿ ಖಂಡಿತವಾಗಿ ಚೇಂಜ್ ಆಗ್ತದೆ. ಇವತ್ತು ಈಶ್ವರೀಯ ವಿಶ್ವವಿದ್ಯಾಲಯದ ಇನ್ನೊಂದು ಭಾಳ ಹೆಮ್ಮೆ ವಿಚಾರ ಅಂದರೆ, ಈ ವರ್ಷ 90ನೇ ವರ್ಷದ ಅಥವಾ ದಶಕೋತ್ಸವ ಅಂತ ಹೇಳ್ಬೋದು. 90 ಇಯರ್ಸ್ ಆಯಿತು ಬ್ರಹ್ಮಕುಮಾರಿಸ್ ಈಶ್ವರೀಯ ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿ. ಇಷ್ಟು ವರ್ಷದಲ್ಲಿ ವಿಶೇಷವಾದಂಥ ಸೇವೆ ಅಂತಂದರೆ ಮನುಷ್ಯಾತ್ಮರ ಮನಸ್ಸನ್ನು ಪರಿವರ್ತನೆ ಮಾಡೋದು, ಅವರಿಗೆ ಒಂದು ಶಾಂತಿ, ಖುಷಿ, ನೆಮ್ಮದಿ. ಯಾಕಂದರೆ ಹ್ಯಾಪಿನೆಸ್ ಅಂತಂದರೆ ಅದು ಜಗತ್ತಿನಲ್ಲಿ ಎಲ್ಲಿ ಹೋದರೂ ಸಹ ಸಿಗೋದಿಲ್ಲ. ಮನುಷ್ಯ ಯಾವಾಗ ಸೆಲ್ಫ್ ರಿಯಲೈಸ್ ಮಾಡ್ಕೊಡ್ತಾನೋ, ಆತ್ಮಾನುಭೂತಿಯನ್ನು ಮಾಡಿಕೊಡ್ತಾರೆ, ಆವಾಗ ಖಂಡಿತವಾಗಿ ಅವರ ಜೀವನದಲ್ಲಿ ಸುಖ, ಶಾಂತಿ, ಖುಷಿಯ ಅನುಭೂತಿಯನ್ನು ಮಾಡ್ತಾರೆ. ಹಾಗಾಗಿ ಸ್ವಪರಿವರ್ತನೆ ಮಾಡಿಸುವಂತಹ ಒಂದು ಸುಂದರವಾದಂಥ ಮಂಟಪ ನಿರ್ಮಾಣ ಮಾಡಿದ್ದೀವಿ. ಅಲ್ಲಿ ಕೆಲವೊಂದು ಚಾರ್ಟಲ್ಲಿ ದುರ್ಗುಣಗಳನ್ನು, ಪ್ರತಿಯೊಬ್ಬರಲ್ಲಿ ಏನಾದರೂ ಒಂದು ಅವಗುಣಗಳು, ಒಂದು ಮಿಸ್ಟೇಕ್ಸ್ ಇದ್ದೇ ಇರ್ತದೆ. ಅದರಿಂದ ನಮಗೂ ತೊಂದರೆ, ಬೇರೆಯವರಿಗೂ ತೊಂದರೆ ಆಗ್ತಿರ್ತದೆ. ಅಂತಹ ಕೆಲವೊಂದು ದುರ್ಬಲ ಸಂಸ್ಕಾರವನ್ನು ನಾವು ಚೇಂಜ್ ಮಾಡ್ಕೊಳ್ಬೇಕು ಅಂತ ಭಾಳ ಪ್ರೀತಿಯಿಂದ ಅಲ್ಲಿ ಕೆಲವರು ಅವರಿಗೆ ತಿಳಿಸಿ ಹೇಳ್ತಾರೆ. ಒಂದು ನಮ್ಮ ವಾಲಂಟಿಯರ್ ಸೇವಾದಾರಿ ಅವರು ಚೀಟಿಯನ್ನು ಬರೆದು ಒಂದು ದುರ್ಬಲತೆಯನ್ನು ನಾವು ಯಾರಿಗೋ ಮನುಷ್ಯರ ಮುಂದೆ ಹೇಳ್ಕೊತೀವಂತಲ್ಲ, ಶಿವನಿಗೆ ಅದು ಅರ್ಪಣೆ ಮಾಡೋಣ, ಪರಮಾತ್ಮ ಶಿವನ ಆಶೀರ್ವಾದ ಪಡೆಯೋಣ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ. ಆಮೇಲೆ ಶ್ರೀಕೃಷ್ಣನೊಂದಿಗೆ ಫೋಟೋ ಅನ್ನುವಂತಹ ಒಂದು 3D ಫೋಟೋವನ್ನು ಇಟ್ಟಿದ್ದೀವಿ. ಈ ರೀತಿ ವೈವಿಧ್ಯಮಯವಾದಂಥ ಕಾರ್ಯಕ್ರಮ ಇವತ್ತು ನಡೀತಾ ಇದೆ, ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಅನೇಕರು ನಮಗೆ ಸಹಯೋಗ ಕೊಟ್ಟಿದ್ದಾರೆ. ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು. ಓಂ ಶಾಂತಿ. ವೀಕ್ಷಕರೇ, ಇವತ್ತು ನೋಡ್ತಾ ಇದ್ದೀವಿ ಕಾಶಿ ವಿಶ್ವನಾಥನ ದರ್ಶನ ಪ್ರಜಾಪಿತ ಬ್ರಹ್ಮಕುಮಾರಿ ಅವರು ಇವತ್ತು ಆಯೋಜನೆ ಮಾಡಿದ್ದಾರೆ. ಜೊತೆಗೆ ಒಂದು ಜ್ಞಾನದ ದರ್ಶನ, ಆಧ್ಯಾತ್ಮಿಕ ಚಿತ್ರದ ಒಂದು ಪ್ರದರ್ಶನವನ್ನು ಮಾಡ್ತಾಯಿದ್ದಾರೆ. ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಸಮಾಜದಲ್ಲಿ ಸಮಾಜಮುಖಿಯಾಗಿ ನಿಸ್ವಾರ್ಥವಾಗಿ ಸಾಕಷ್ಟು ಸೇವೆಗಳನ್ನು ಸುಮಾರು 90 ವರ್ಷಗಳಿಂದ ಪ್ರಪಂಚಾದ್ಯಂತ ಈ ಪ್ರಜಾಪಿತ ಬ್ರಹ್ಮಕುಮಾರಿ ಸಮಾಜದವರು ಮಾಡ್ತಾಯಿದ್ದಾರೆ. ಪ್ರತಿ ವರ್ಷ ಶಿಕ್ಷಕರಿರ್ಬೋದು, ಹಾಗೆ ಸಮಾಜದಲ್ಲಿ ಅನೇಕ ಸೇವಾ ಕಾರ್ಯಗಳನ್ನು ಮಾಡಿದಂತಹ ಗಣ್ಯರನ್ನು ಗುರುತಿಸಿ ಗೌರವಿಸಿ ಅವರಿಗೆ ಶಿವನ ಒಂದು ಆಶೀರ್ವಾದವನ್ನು ಮತ್ತು ಗೌರವ ಸಮರ್ಪಣೆಯನ್ನು ಮಾಡೋಂಥ ಕೆಲಸ ಕೊಟ್ಟಿದ್ದಾರೆ. ಇವತ್ತು ಪೋಸ್ಟ್ ಆಫೀಸ್ನಲ್ಲಿ ಕೆಲಸ ಮಾಡುವಂಥ ಗುಡ್ಡಗಾಡುಗಳಲ್ಲಿ, ಹಳ್ಳಿಗಳಲ್ಲಿ, ಮಳೆಗಳಲ್ಲಿ ಎಲ್ಲೆಲ್ಲಿ ಹೋಗಿ ಸೇವೆ ಮಾಡಿ ಟಪಾಲು ಪೆಟ್ಟಿಗೆ ಅಂಚೆಗಳನ್ನು ತಲುಪಿಸೋಂಥ ಕೆಲಸವನ್ನು ಮಾಡೋಂಥ ಪೋಸ್ಟ್ಮ್ಯಾನ್ಗಳಿಗೆ ಅವರಿಗೆ ಸಹ ಇವತ್ತು ಬಹಳ ಒಳ್ಳೆಯ ಕೆಲಸವನ್ನು ಮಾಡ್ತಾರೆ. JC ಅವರು, ರೋಟ್ರಿ ಅವರು ಮಾಡ್ತಾಯಿದ್ರು. ಆ ಕೆಲಸನ ನಮ್ಮ ಅಕ್ಕವರು ಇವತ್ತು ಮಾಡ್ತಾಯಿದ್ದಾರೆ. ಬಹಳ ಸಂತೋಷ. ಸುಮಾರು 70 ಜನರಿಗೆ ಗುರುತಿಸಿ ಅವರಿಗೆ ಶಿವನ ಒಂದು ಆಶೀರ್ವಾದವನ್ನು ಕೊಡಿಸ್ತಾ ಇದ್ದಾರೆ. ಈ ರೀತಿ ಪ್ರಜಾಪಿತ ಬ್ರಹ್ಮಕುಮಾರಿ ಧ್ಯಾನ ಜೊತೆಗೆ ಮೆಡಿಟೇಷನ್ ಇರ್ಬೋದು, ಈ ಥರದ ಉಚಿತವಾದ ಕಾರ್ಯಕ್ರಮಗಳನ್ನು, ಜೊತೆಗೆ ಶಿವನ ಪ್ರಸಾದ, ಇವತ್ತು ಬೆಳಗ್ಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಮತ್ತು ಶಿವನ ಬಗ್ಗೆ ಸಮಾಜದಲ್ಲಿ ಸಾಕಷ್ಟು ಒಂದು ಪ್ರಚಾರವನ್ನು ನೀಡುವುದರ ಮುಖಾಂತರ ಜನರ ಓರೆಕೋರೆಗಳನ್ನು, ಸಮಾಜದ ತಪ್ಪುಗಳನ್ನು, ಸಮಾಜದ ಓರೆಕೋರೆಗಳನ್ನು ತಿದ್ದುವಂಥ ಕೆಲಸ ಅಕ್ಕವರು ಇಲ್ಲಿ ಮಾಡ್ತಾಯಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ನವಲೆ ಬ್ರಾಂಚ್ನಲ್ಲಿ ಇರೋಂಥ ಸ್ವಾತಿ ಅಕ್ಕನವರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ತಮ್ಮನ್ನು ತಾವು ಸಮಾಜಕ್ಕೆ ಅರ್ಪಣೆ ಮಾಡ್ಕೊಂಡು ಈ ರೀತಿಯ ಒಳ್ಳೆಯ ಒಂದು ಸತ್ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ ಇವತ್ತು ಕಾಶಿ ದರ್ಶನ ಇಲ್ಲಿ ನಡೀತಾ ಇದೆ. ಬಹಳ ವಿಶೇಷವಾಗಿ ಅವರೇ ಶಿಬಿರಾರ್ಥಿಗಳು, ಅವರ ಸೇವಾರ್ಥಿಗಳು ಎಲ್ಲವನ್ನು ತಯಾರು ಮಾಡಿ ಇಟ್ಟಿದ್ದಾರೆ. ಬಹಳ ಸುಂದರವಾಗಿ ಇದೆ. ಸಾಕಷ್ಟು ಜನ ಇದನ್ನು ವೀಕ್ಷಣೆ ಮಾಡ್ಬೋದು. ನಾಳೆಯಿಂದ ಮತ್ತು ಅವರಿಗೆ ವಿಶೇಷವಾದ ಒಂದು ತರಬೇತಿ ಇದೆ. ಮಾನಸಿಕ ಖಿನ್ನತೆ, ಉದ್ವೇಗ, ಅದು ಫ್ರೀಯಾಗಿ 1 ವಾರಗಳ ಕಾಲ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಕಾರ್ಯಕ್ರಮವನ್ನು ಥ್ರೂ ಮೆಡಿಟೇಷನ್ ಸರ್ಜಿ ಕಲ್ಯಾಣ ಮಂದಿರದ ಎದುರಿಗೆ ಸವಳಂಗ ರಸ್ತೆಯಲ್ಲಿ ಅವರ ಕೇಂದ್ರ ಇದೆ. ಸಂಜೆ 5:30ಯಿಂದ 6:30 ತನಕ ಈ ಕಾರ್ಯಕ್ರಮ 1 ವಾರಗಳ ಕಾಲ ನಡೆಯುತ್ತೆ. ದಯಮಾಡಿ ಎಲ್ಲ ವೀಕ್ಷಕರು ಇದನ್ನು ಸದ್ವಿನಿಯೋಗ ಪಡಿಸ್ಕೋಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು.
ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ ಧ್ಯಾನಕ್ಕೂ ಧ್ಯಾನಕ್ಕೂ ಒಬ್ಬನೇ ಭಕ್ತಿಗೂ ಮುಕ್ತಿಗೂ ಒಬ್ಬನೇ ಅವನೊಬ್ಬನೇ ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ ನೀನೊಂದು ಕಲ್ಲು ಎಂದೆ ನೀನೆಲ್ಲೂ ಇಲ್ಲವೆಂದೆ ನೀನೆ ನನ್ನ ಬಳಿಗೆ ಬಂದು ನಿನ್ನಲ್ಲೇನೆ ಇರುವೆನೆಂದೆ ನನ್ನ ಕಣ್ಣ ತೆರೆದು ಒಳಗಣ್ಣ ತೋರಿಸಿದೆ ನನ್ನ ಪಾಪ ತೊಳೆಯಲೆಂದು ಗಂಗೆಯಂತೆ ಭೂಮಿಗಿಳಿದೆ ಹೊರೆಯಲು ತೆರೆಯಲು ಒಬ್ಬನೇ ಹೊರೆಯಲು ನಮ್ಮನು ಒಬ್ಬನೇ ಅರನೊಬ್ಬನೇ ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ ಧನ್ಯವಾದಗಳು ಅಣ್ಣನವರಿಗೆ. ಕೆಲವು ಕ್ಷಣ ಕಾಲ ಈ ಲೋಕದ ವೇದಿಕೆಯಲ್ಲಿ ಉಪಸ್ಥಿತರಾಗಿರುವಂತಹ ಎಲ್ಲ ಅತಿಥಿ ಮಹೋದಯರಿಗೆ ತಿಲಕ ಪುಷ್ಪ ಪರಮಾತ್ಮನ ಕರೆಗೆ ಹೋಗೊಟ್ಟು ಆಗಮಿಸಿದ್ದಾರೆ. ಅಣ್ಣವರಿಗೆ ಅನಂತ ಸ್ವಾಗತ, ಸುಸ್ವಾಗತ, ಶುಭ ಸ್ವಾಗತ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಡಾಕ್ಟರ್ ಡಿ ತಿಪ್ಪೇಶ್ ಅಣ್ಣನವರು ಡೀನ್ ಮತ್ತು ಆವರಣದ ಮುಖ್ಯಸ್ಥರು, ಶ್ರೀ ಎಂ ಕುಮಾರಸ್ವಾಮಿ ಅಣ್ಣನವರು ಅಂಚೆ ಅಧೀಕ್ಷಕರು ಶಿವಮೊಗ್ಗ, ಅಣ್ಣವರಿಗೂ ಸಹ ಸ್ವಾಗತ ಸುಸ್ವಾಗತ. ಈ ಶಾಲ್ ಮೌಂಟ್ ಅಬು ರಾಜಸ್ಥಾನ್ ಹೆಡ್ ಕ್ವಾರ್ಟರ್ಸ್ ಇಂದ ತಂದಿರೋದು. ಓಂ ಶಾಂತಿ. ಅದೆಲ್ಲ ಆಮೇಲೆ ಇವರೇ ಈಗೇನಿದೆ ಇನ್ನು ಯಾರು ಅದ್ರ ಬಗ್ಗೆ ಏನು ಯೋಚನೆ ಮಾಡಿಲ್ಲ ಅಲ್ವಾ?
ಬರೋದಂತೂ ಬಂದ್ಬಿಟ್ವಿ. ಆನಾ ಔರ್ ಜಾನಾ ಇಸ್ಕೆ ಬೀಚ್ ಮೇ ಜೀನಾ ಕೇಸೆ. ಮನುಷ್ಯನಿಗೆ ಬದುಕಲಿಕ್ಕೆ ಏನೂ ಕೊರತೆ ಇಲ್ಲ. ಮನುಷ್ಯ ಹೆಂಗೊಂದು ಬದುಕ್ತಾನೆ. ಆದರೆ ಬದುಕುವಾಗ ಬರುವಂತಹ ಸಮಸ್ಯೆಗಳನ್ನು, ಕ್ಲಿಷ್ಟಕರವಾದಂತಹ ಪರಿಸ್ಥಿತಿಗಳನ್ನು, ನಮ್ಮ ಸುತ್ತಮುತ್ತ ಇರುವಂತಹ ಮನುಷ್ಯರ ಮಾತುಗಳನ್ನು ಸಹನೆ ಮಾಡ್ಕೊಳ್ಬೇಕಾದ್ರೆ ಯಾವ ಬಲ ಬೇಕು? ನಮ್ಮ ಹತ್ರ ಜನಬಲ ಇದೆ, ಧನಬಲ ಇದೆ, ಅಧಿಕಾರ ಬಲ ಇದೆ, ಸಂಪತ್ತಿನ ಬಲ, ಬುದ್ಧಿ ಬಲ, ವಿದ್ಯಾಬಲ, ಎಲ್ಲ ಬಲ ಇದೆ. ಆದರೆ ಬರುವಂತಹ ಯಾವುದೇ ಸನ್ನಿವೇಶಗಳಲ್ಲಿ ಸಮಾಧಾನವಾಗಿ ಶಾಂತಿಯುತವಾಗಿ ನಮ್ಮನ್ನು ನಾವು ಸಶಕ್ತರನ್ನಾಗಿ ಇಟ್ಕೊಳ್ಬೇಕಾದ್ರೆ ಯಾವ ಬಲ ಬೇಕು ಹೇಳಿ? ಯಾವ ಬಲ ಬೇಕು? ತಾಳ್ಮೆ ಅಥವಾ ಮನೋಬಲ. ಆಧ್ಯಾತ್ಮನೇ ಬೇರೆ, ನಮ್ಮ ಜೀವನನೇ ಬೇರೆ ಅಲ್ಲ. ಆಧ್ಯಾತ್ಮ ಇದು ನಮ್ಮ ಜೀವನದ ಒಂದು ಭಾಗವಾಗಿರಬೇಕು. ಇವತ್ತು ಈಶ್ವರೀಯ ವಿಶ್ವವಿದ್ಯಾಲಯ ಬಹಳ ನಮಗೆ ಹೆಮ್ಮೆ ಅನ್ನಿಸ್ತದೆ ಹೇಳ್ಕೊಳ್ಳಿಕ್ಕೆ. ನಮ್ಮ ಭಾರತ ದೇಶ ಇದು ಆಧ್ಯಾತ್ಮಿಕ ಸಂಪನ್ಮೂಲತೆಯನ್ನು ಹೊಂದಿರುವಂತಹ ದೇಶ. ಆಧ್ಯಾತ್ಮ ನಮ್ಮ ದೇಶದ ಮಣ್ಣಲ್ಲಿದೆ. ಆಧ್ಯಾತ್ಮಿಕತೆಯ ಸಂಪನ್ಮೂಲತೆ ಇವತ್ತು ಕೇವಲ ಪುಸ್ತಕ ಜ್ಞಾನ ಆಗಬಾರ್ದು, ನಮ್ಮ ಜೀವನದಲ್ಲಿ ಅದು ಧಾರಣೆ ಆದಾಗ ನಾವು ಸುಖಿ ಸಂಸಾರವನ್ನು ರೂಪಿಸಿಕೊಳ್ಬೋದು. ಆಧ್ಯಾತ್ಮ ಶಿಕ್ಷಣ ಅಂದರೆ ಇದು ಜೀವನ ಶಿಕ್ಷಣ. ಇವತ್ತು ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಎಷ್ಟೋ ಸಾವಿರಾರು ಬ್ರಾಂಚಸ್ಸಲ್ಲಿ ಅನೇಕರು ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಬರ್ತಾರೆ. ರಾಜಯೋಗದ ಶಿಕ್ಷಣ ಕೇವಲ 1 ಗಂಟೆ ಮಾತ್ರ. ಯಾರಿಗೋಸ್ಕರ ಬೇಕು ಸಮಯ? ಇವತ್ತು ಉದ್ಯೋಗ, ಸಂಪಾದನೆ, ವ್ಯವಹಾರ, ಕಾರ್ಯಕ್ಷೇತ್ರ ಇಷ್ಟು ಬ್ಯುಸಿ. ನಾವೆಲ್ಲರಿಗೂ ಒಂದೇ ಹೇಳ್ತೀವಿ, ನೀವು ಬ್ಯುಸಿಯಾಗಿರ್ರಿ, ಅಷ್ಟೇ ಒಳಗಡೆ ಈಸಿಯಾಗಿನೂ ಇರಬೇಕಲ್ಲ. ಇದೀವಾ? ಕೆಲವರು ಮೆಡಿಟೇಷನ್ ಕ್ಲಾಸ್ ಅಟೆಂಡ್ ಮಾಡಿ ಅಂದರೆ ನಮ್ಮದು ಭಾಳ ಟೈಟ್ ಶೆಡ್ಯೂಲ್ ಅಂತ ಹೇಳ್ತಾರೆ. ಯಾವ ಶೆಡ್ಯೂಲ್? ಭಾಳ ಟೈಟ್ ಶೆಡ್ಯೂಲ್. ನೀವು ಟೈಟ್ ಶೆಡ್ಯೂಲ್ ಇರ್ಬೋದು, ಬಟ್ ಒಳಗಿನಿಂದ ಲೈಟಾಗಿರೋದು ಕಲ್ತ್ಕೋಬೇಕಲ್ಲ. ಕಾರಲ್ಲಿ ಕೂತ್ಕೊಂಡ್ರು ಎ ಸಿ, ಚೇಂಬರಲ್ಲಿ ಕೂತ್ಕೊಂಡ್ರು ಎ ಸಿ, ಬೆಡ್ರೂಮಲ್ಲಿ ರೆಸ್ಟ್ ಮಾಡಬೇಕಾದ್ರೂ ಎ ಸಿ, ತಲೆ ಮಾತ್ರ 24 ಗಂಟೆ ಹೇಳಿ ಏನು ಬಿಸಿ ಅಲ್ವಾ? ಇವತ್ತು ಎಲ್ಲ ಸೆಟ್ ಮಾಡ್ಕೊಂಡಿದ್ದೀವಿ. ಸೋಫಾ ಸೆಟ್ ಇದೆ, ಟಿ ವಿ ಸೆಟ್ ಇದೆ, ಡ್ರೆಸ್ ಸೆಟ್ ಇದೆ, ಮೈಂಡ್ ಸೆಟ್ ಇದೆನಾ? ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಂತ ಕೇಳಿದರೆ ಬೇಕಾದಷ್ಟು ಹೇಳ್ತೀವಿ. ನಾಳೆ ಬೆಳಗ್ಗೆ ರಾತ್ರಿ ಮಲ್ಕೊಂಡವ್ರು ಬೆಳಗ್ಗೆ ಎದ್ದೇಳ್ತೀವಿ ಅಂತ ನಮಗೆ ಗ್ಯಾರಂಟಿ ಇಲ್ಲ. ಆದರೂ ಎಲ್ಲ ಪ್ಲ್ಯಾನ್ ಮಾಡ್ತೀವಿ. ಎಷ್ಟು ನಾವು ಜೀವನದಲ್ಲಿ ಸಂಪಾದನೆ ಮಾಡ್ತಾ ಇದ್ದೀವಿ, ನಿಭಾಯಿಸ್ತಾ ಇದ್ದೀವಿ, ಎಲ್ಲ ಓಕೆ. ಮೆಂಟಲ್ ಬ್ಯಾಲೆನ್ಸ್ ಇದೆನಾ? ಯಾಕಂದರೆ ಇವತ್ತು ವೈಜ್ಞಾನಿಕ ಕ್ಷೇತ್ರದಲ್ಲಿ, ವೈದ್ಯಕೀಯ ಕ್ಷೇತ್ರ ಮತ್ತು ವಿಜ್ಞಾನಿಗಳು ಒಂದು ಸಂಶೋಧನೆ ಮಾಡಿದ್ದಾರೆ. ಮನುಷ್ಯನ ಮಾನಸಿಕ ಒತ್ತಡವನ್ನು ದೂರ ಮಾಡಬೇಕಾದ್ರೆ ಏನು ಮಾಡೋದು? ಎಷ್ಟು ಆವಿಷ್ಕಾರಗಳನ್ನ ಮಾಡಿ ಕೊನೆಗೆ ಒಂದು ಸೊಲ್ಯೂಷನ್ ಕೊಟ್ಟಿದ್ದಾರೆ. ಮೆಡಿಟೇಷನ್, ಇಟ್ ಆ್ಯಕ್ಟ್ಸ್ ಎಸ್ ಎ ಮೆಡಿಸಿನ್. ಬೇಕೋ ಬೇಡವೋ ಮೆಡಿಟೇಷನ್? 24 ಗಂಟೆಯಲ್ಲಿ 1 ಗಂಟೆ ಯಾರಿಗೋಸ್ಕರ? ಕೆಲವರು ನಮ್ಮ ಆಶ್ರಮಕ್ಕೆ ಅವ್ರ ಮಕ್ಕಳನ್ನ ಕರ್ಕೊಂಬರ್ತಾರೆ. ನಮ್ಮ ಮಕ್ಕಳನ್ನ ಸ್ವಲ್ಪ ಚೇಂಜ್ ಮಾಡಿರಿ, ಸ್ವಲ್ಪ ಶಾಂತಿ ಇರೋಕೆ ಹೇಳ್ರಿ ಅಂತಾರೆ. ಫಸ್ಟ್ ನೀವು ಬರ್ರಿ ಅಂತೀವಿ ನಾವು. ಫಸ್ಟ್ ನೀವು ಬನ್ನಿರಿ. ಬಿಕಾಸ್ ಚೈಲ್ಡ್ ಪೇರೆಂಟ್ ರಿಲೇಷನ್ಶಿಪ್ ಏನಿದೆಯಲ್ಲ, ತಂದೆ ತಾಯಿ ಅಥವಾ ಹಿರಿಯರು ಹೇಗಿರ್ತಾರೋ ಅವರ ವೈಬ್ರೇಷನ್ಸ್ ಯಾರಿಗೆ ಹೋಗ್ತದೆ, ಅದು ಮಕ್ಕಳಿಗೆ ಹೋಗ್ತದೆ. ಅದಕ್ಕಾಗಿ 24 ಗಂಟೆಯಲ್ಲಿ 1 ಗಂಟೆ ಯಾರಿಗೋಸ್ಕರ ಸಮಯ ಕೊಡೋಣವೋ ಬೇಡವೋ? ಕೊಡಲೇಬೇಕು. ಯಾಕಂದರೆ ನಾವು ನೋಡ್ತಾ ಇದ್ದೀವಿ ದಿನೇ ಮಾನಸಿಕ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ಇವತ್ತು ಬಹಳಷ್ಟು ಏನಂತಾರೆ ಫ್ಯಾಷನ್ ಅಂತ ಅನ್ಬೋದು ಅಥವಾ ಹೊಸ ಶಬ್ದ, ಅದೊಂದು ಒಂಥರ ವೈರಲ್ ಆಗಿಬಿಟ್ಟಿದೆ, ಡಿಪ್ರೆಷನ್. ಯಾವ ಶಬ್ದ ಹೇಳಿ? ಡಿಪ್ರೆಷನ್. ಕಾಮನ್. ಇಲ್ಲಿ ಬಿಡ್ರಿ, ನಾವು ಸ್ವಲ್ಪ ಡಿಪ್ರೆಷನ್ಲಿ ಹೋಗ್ಬಿಟ್ಟಿದ್ದೀವಿ ಅಂತಾರೆ ಕೆಲವರು. ಎಲ್ಲಿ ಹೋಗಿದ್ವಿ? ಡಿಪ್ರೆಷನ್. ವಿಚಾರ ಮಾಡಿ, ಒಬ್ಬ ವ್ಯಕ್ತಿಗೆ ಏನಾದರೂ ಸ್ವಲ್ಪ ಜ್ವರ ಬಂತು, ಸ್ವಲ್ಪ ಡಿಗ್ರಿ ಜಾಸ್ತಿ ಆಯಿತು ಅಂದರೆ ಎಷ್ಟು ನಾವು ಕೆಲವೊಂದು ಅವೇರ್ನೆಸ್ ತಗೊಳ್ತೀವಿ, ಎಷ್ಟು ಬೇಗ ನಾವು ಮೆಡಿಸಿನ್ಸ್ ತಗೊಳ್ತೀವಿ. ಬಟ್ ಮಾನಸಿಕವಾಗಿ ನಾವು ಅಸ್ಥಿರ ಆದಾಗ, ಮನುಷ್ಯನ ಮನಸ್ಸಿನ ಸ್ಥಿತಿ ಏರುಪೇರಾದಾಗ ಅದು ಫಸ್ಟ್ ಎಫೆಕ್ಟ್ ಆಗೋದು ಯಾವುದ್ರ ಮೇಲೆ? ನಮ್ಮ ದೇಹದ ಮೇಲೆ. ಇವತ್ತು ಮೆಡಿಕಲ್ ಫೀಲ್ಡಲ್ಲಿ, ಮೆಡಿಕಲ್ ಸೈನ್ಸಲ್ಲಿ ಪ್ರೂವ್ ಮಾಡಿದ್ದಾರೆ, ಇವತ್ತು ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಜಾಸ್ತಿ ಆಗ್ತಾ ಇದೆ. ಇದನ್ನು ಒಪ್ತಿರೋ ಇಲ್ವೋ? ನಾವು ಪ್ರಾಕ್ಟಿಕಲ್ ವಿಚಾರ ಹೇಳ್ತಾ ಇದ್ದೀವಿ, ಬೇರೆ ಏನೂ ಹೇಳ್ತಾ ಇಲ್ಲ. ಸೊಮ್ಯಾಟಿಕ್ ಡಿಸೀಸಸ್, ಮನೋಶಾರೀರಿಕ ಕಾಯಿಲೆಗಳು, ಮನಸ್ಸಿನ ಒತ್ತಡ, ಮಾನಸಿಕ ಅಸ್ಥಿರತೆ, ಅದು ನಮ್ಮ ದೇಹದ ಮೇಲೆ ದುಷ್ಪರಿಣಾಮ ಆಗ್ತಾ ಇದೆ. ಅದಕ್ಕೋಸ್ಕರ ಆತ್ಮೀಯರೇ, ಇವತ್ತು ಒಂದು ಸಂದೇಶ ಹೇಳಬೇಕಾದ್ರೆ ಒಂದು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೇವೆ. ಈಶ್ವರೀಯ ವಿಶ್ವವಿದ್ಯಾಲಯ ಇವತ್ತು ಇಡೀ ವಿಶ್ವದಾದ್ಯಂತ ನೂರಾರು ಜನ ಅಲ್ಲ, ಸಾವಿರಾರು ಜನ ಅಲ್ಲ, ಲಕ್ಷಾಂತರ ಜನ ಅಲ್ಲ, ಕೋಟ್ಯಾಂತರ ಜನರಿಗೆ ಈ ಆಧ್ಯಾತ್ಮಿಕ ಸಂದೇಶವನ್ನು ತಲುಪಿಸ್ತಾ ಇದ್ದೀವಿ. ಒಂದೇ ಸತ್ಯ, ಮನುಷ್ಯಾತ್ಮರಿಗೆ ಪರಮಾತ್ಮನ ಸಾನ್ನಿಧ್ಯದ ಮಾರ್ಗವನ್ನು ತೋರಿಸ್ಬೇಕು, ಮನುಷ್ಯಾಂತಿಯನ್ನು ಕರುಣಿಸಬೇಕು. ಇದು ಒಂದೇ ಒಂದು ಲಕ್ಷ್ಯ. ಯಾಕಂದರೆ ಇವತ್ತು ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಬಂದಾಗ ಕೆಲವರು ಅನ್ಕೊಳ್ಬೋದು, ಅಲ್ಲಿ ಹೋದರೆ ಮತ್ತೆ ಎಲ್ಲ ಬಿಡಬೇಕಾಗ್ತದೇನೋ. ಏನು ಬಿಡಬೇಕು?
ಸಂಸಾರ ಬಿಡುವ ಅವಶ್ಯಕತೆ ಇಲ್ಲ. ಬಹಳ ಅದ್ಭುತವಾದಂಥ ವಿಚಾರ ಅಂದರೆ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಪ್ರತಿನಿತ್ಯನೂ ಸಹ ರಾಜಯೋಗ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡುವಂಥವ್ರು ಇಡೀ ವಿಶ್ವದ 150 ದೇಶಗಳಲ್ಲಿ 95% ಎಲ್ಲ ಫ್ಯಾಮಿಲಿ ಮೆಂಬರ್ಸೇ. ಸುಮಾರು 30-40 ಲಕ್ಷ ಜನ ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಂಜೆ ಮೆಡಿಟೇಷನ್ ಕ್ಲಾಸಿಗೆ ಅಟೆಂಡ್ ಮಾಡ್ತಾರೆ. 1 ಗಂಟೆ ಅಷ್ಟೇ. ಯಾರಿಗೋಸ್ಕರ? ನಮಗಾಗಿ ನಾವು ಸಮಯ ಕೊಡ್ತಾ ಇಲ್ಲ ಅಂತಂದರೆ ಇದಕ್ಕೇನು ಬೇಕು? ಬಹಳ ಗಂಭೀರವಾಗಿ ನಾವು ಯೋಚನೆ ಮಾಡಬೇಕು. ದಿನದ 24 ಗಂಟೆಯಲ್ಲಿ 1 ಗಂಟೆ, ಇವತ್ತು ಪ್ರೊಫೆಷನ್ ಫೀಲ್ಡ್ ಇರ್ಬೋದು, ವರ್ಕ್ ಇರ್ಬೋದು, ಅಥವಾ ಬಿಸ್ನೆಸ್ ಜಾಬ್ ಫೀಲ್ಡ್, ಟೋಟಲಿ ನಾವು ನಮ್ಮ ಸಂಪಾದನೆಯ ಕ್ಷೇತ್ರ, ಅದಕ್ಕಾಗಿ ಎಷ್ಟು % ಟೈಮ್ ಕೊಡ್ತಾ ಇದ್ದೀವಿ? ಕೆಲವರು 70%, 80%, ಕೆಲವರಂತೂ ಅಕ್ಕವರೇ ನಾವು 90-100% ಅಂತಲೂ ಹೇಳ್ಬೋದು. ಫಸ್ಟ್ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ. ಓಕೆ, ಕೊಡಲೇಬೇಕು. ಸೆಕೆಂಡ್ ಇಂಪಾರ್ಟೆನ್ಸ್ ಫ್ಯಾಮಿಲಿ. ಎಲ್ಲ ಮಾಡ್ತಾ ಇರೋದು ಯಾರಿಗೋಸ್ಕರ? ಫ್ಯಾಮಿಲಿ. ಮಾಡೋಣ, ಬೇಕೇ ಬೇಕು. ಅವ್ರಿಗೆ ನಾವು ಇಂಪಾರ್ಟೆನ್ಸ್ ಕೊಡಲೇಬೇಕು. ಲಾಸ್ಟ್ ಇಂಪಾರ್ಟೆನ್ಸ್ ಯಾರಿಗೆ? ಸೆಲ್ಫ್. ಮೇ ಬಿ ಆರ್ ಮೇ ನಾಟ್ ಬಿ ಅಂತ ಆಗ್ಬಿಟ್ಟಿದೆ. ಕೊಡ್ಬೋದು, ಕೊಡದೇ ಇರ್ಬೋದು. ಸೊ ಅದಕ್ಕಾಗಿ ಈಶ್ವರೀಯ ವಿಶ್ವವಿದ್ಯಾಲಯ ಪ್ರತಿ ವರ್ಷ ಮಹಾಶಿವರಾತ್ರಿ ಮಹೋತ್ಸವದ ಕಾರ್ಯಕ್ರಮ ಇಷ್ಟು ವಿಜೃಂಭಣೆಯಿಂದ ಆಚರಿಸಬೇಕಾದ್ರೆ ಸುಮ್ಮನೆ ಜನರಿಗೆ ನಾವು ಆಕರ್ಷಣೆ ಮಾಡಬೇಕು ಅಥವಾ ಏನೋ ಅವರಿಗೆ ಒಂದು ಸ್ಪೆಷಲ್ ಶೋ ತೋರಿಸ್ಬೇಕಂತ ಉದ್ದೇಶ ಅಲ್ಲ. ಇವತ್ತು ಕಾಶಿ ವಿಶ್ವನಾಥ ದರ್ಶನ ಇಷ್ಟು ಸಕ್ಸಸ್ಫುಲ್ ಆಗಿದೆ. ಎಲ್ಲ ನಮ್ಮ ಸೇವಾದಾರಿಗಳಿಗೆ ನಾವು ಒಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟಬೇಕು ಅಂತ ಇಷ್ಟಪಡ್ತಾ ಇದ್ದೀವಿ. ಯಾರೋ ಏನೋ ಒಂದು ಪೇಮೆಂಟ್ ಬೇಕು ಅಥವಾ ಹಣಗೋಸ್ಕರ ಏನೂ ಇಲ್ಲ. ಎಲ್ಲರೂ ಹಗಲು ರಾತ್ರಿ ಸುಮಾರು 1.5 ತಿಂಗಳಿಂದ ಪಟ್ಟಂತಹ ಪರಿಶ್ರಮದ ನಮ್ಮ ಕನಸಿನ ಸಾಕಾರ ರೂಪ ಇವತ್ತು ಇಂತಹ ಒಂದು ಸುಂದರವಾದಂತಹ ಆವರಣದಲ್ಲಿ, ಕೇವಲ ಒಂದು ಖಾಲಿ ಜಾಗದಲ್ಲಿ ನಮ್ಮ ಟೆಂಪಲ್ನ ಎಲ್ಲ ಸದಸ್ಯರ ಒಂದು ಸಹಯೋಗದಿಂದ ಇಷ್ಟು ಸುಂದರವಾದಂತಹ, ನಿಜವಾಗಿ ಪರಮಾತ್ಮ ಶಕ್ತಿ ಎಷ್ಟು ಅದ್ಭುತ ಅಂದರೆ ಪ್ರಿಪೇರ್ ಮಾಡ್ತಾ ಇರ್ತೀವಿ ಬಟ್ ನಮಗೇನೋ ಒಂದು ಉತ್ಸಾಹ, ಆ ಟೈಮಿಗೆ ಅದು ಏನೋ ಒಂದು ವೈಬ್ರೇಷನ್ಸ್ ಕ್ರಿಯೇಟ್ ಆಗ್ತದೆ. ಯಾವಾಗ ನಿಸ್ವಾರ್ಥವಾಗಿ ಸತ್ಯ ಹೃದಯದಿಂದ ಜನರ ಕಲ್ಯಾಣ ಆಗಬೇಕು, ಅನೇಕರು ಬರಬೇಕು, ಯಾಕೆ ನಾವು ಜನ ಸೇರಬೇಕು, ಈ ಶೋ ನೋಡಬೇಕು ಅಥವಾ ಕಾಶಿ ವಿಶ್ವನಾಥನ ದರ್ಶನ ಮಾಡಿಸ್ಬೇಕು. ಪ್ರತಿ ವರ್ಷ ಒಂದೊಂದು ಕಾನ್ಸೆಪ್ಟ್. ಹೋದ ವರ್ಷ ಶ್ರೀ ರಾಮೇಶ್ವರ ದರ್ಶನ ಆಯಿತು, ಅದಕ್ಕಿಂತ ಮುಂಚೆ ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನ ಆಯಿತು, ಇನ್ನು ಯಾವುದು ಸೌರಾಷ್ಟ್ರ ಸೋಮನಾಥ. ಅಂತೂ ನಮ್ಮದು ಒಂದು ಸಂಕಲ್ಪ ಇದೆ, ನಮ್ಮ ಶಿವಮೊಗ್ಗದ ಭಕ್ತರಿಗೆ 12 ಜ್ಯೋತಿರ್ಲಿಂಗ ದರ್ಶನ ಮಾಡಿಸ್ಬೇಕು ಅಂತ ಆಸೆ ಇದೆ. ಸೊ ಹಾಗಾಗಿ ಮಾಡೋಣ. ಯಾಕಂದರೆ ವರ್ಷ ನಾವು ಈ ಸ್ಥಳದಲ್ಲಿ ಈಗ 7 ವರ್ಷ ಆಯಿತು ಮಾಡ್ತಾ. ಫಸ್ಟ್ ಜಸ್ಟ್ ಒಂದು ಆಧ್ಯಾತ್ಮಿಕ ಚಿತ್ರ ಪ್ರದರ್ಶನ ಶುರು ಮಾಡಿದ್ವಿ. ಒಂದು ಪುಟ್ಟ ಶಿವಲಿಂಗ ಇಟ್ಟುಕೊಂಡು ಇಲ್ಲಿ ಒಂದು ಪ್ರದರ್ಶನ ಸ್ಟಾರ್ಟ್ ಮಾಡಿದ್ದು ಎಲ್ಲರಿಗೂ. ಮತ್ತು ಇದು ಬರೀ ಆಕರ್ಷಣೆಗೋಸ್ಕರ ಅಲ್ಲ, ನಮ್ಮ ಈ ಶಿವರಾತ್ರಿಯ ಸಕ್ಸಸ್ಸನ್ನು ಇವತ್ತು ಈ ಕಾರ್ಯಕ್ರಮ ಆಯಿತು, ಇಷ್ಟು ಚೆನ್ನಾಗಿ ಫಂಕ್ಷನ್ ಆಯಿತು, ಅಟ್ರಾಕ್ಟಿವ್ ಆಗಿ ನಾವೆಲ್ಲ ಡೆಕೋರೇಷನ್ ಮಾಡಿದ್ದೀವಿ. ಓಕೆ, ಇದು ಒಂದು ಪಾರ್ಟ್ ಸಕ್ಸಸ್ ಆದರೆ ನಮ್ಮ ಎಲ್ಲ ಸದಸ್ಯರು ಅಥವಾ ಈಶ್ವರೀಯ ವಿಶ್ವವಿದ್ಯಾಲಯದ ಪರಿವಾರದವರು, ನಾವು ಅಕ್ಕಂದಿರು, ನಾವು ಹೆಮ್ಮೆ ಪಡೋದು, ಖುಷಿ ಪಡೋದು, ನಾವು ಸಕ್ಸಸ್ ಅಂತ ಫೀಲ್ ಆಗೋದು ಯಾವಾಗ ಅಂದರೆ ನಾಳೆಯಿಂದ ಮೆಡಿಟೇಷನ್ ಕ್ಲಾಸಸ್ ನಡೀತದೆ. ಎಲ್ಲರೂ ಸಹ ಅಲ್ಲಿ ಬಂದು ಮೆಡಿಟೇಷನ್ ಕ್ಲಾಸಸ್ ಅಟೆಂಡ್ ಮಾಡಬೇಕು. ಮಾನಸಿಕ ಆರೋಗ್ಯ, ಶಾರೀರಿಕ ಆರೋಗ್ಯ, ಎಷ್ಟೋ ಜನ ಅಲ್ಲಿ ಬರುವಂಥವ್ರು ದುಶ್ಚಟಗಳಿಂದ ಮುಕ್ತರಾಗ್ತಾರೆ. ಆ ರಿಸಲ್ಟ್ ಇದೆಯಲ್ಲ, ಅದು ನಮಗೆ ಸಕ್ಸಸ್. ಒಬ್ಬ ವ್ಯಕ್ತಿ ಹಾಗೆ ಪರಿವರ್ತನೆ ಆಗೋದಿಲ್ಲ, ತಪ್ಪು ತಿಳಿಯದೆ ತಿಳುವಳಿಕೆ ಬೆಳೆಯೋದು ಅಂತ ಹೇಳ್ತಾರೆ. ಆ ವ್ಯಕ್ತಿಗೆ ನಾವು ಚೇಂಜ್ ಆಗಿ ಅಂತ ಹೇಳಂಗಿಲ್ಲ. ಒಂದು ಸುಂದರವಾದಂತಹ ವಾತಾವರಣ ನಿರ್ಮಾಣ ಮಾಡಿದಾಗ ಆ ವ್ಯಕ್ತಿಯ ಮನಸ್ಥಿತಿ, ಸೆಲ್ಫ್ ರಿಯಲೈಸೇಷನ್ ಅಂತ ಹೇಳ್ಬೋದು, ಆತ್ಮಾನುಭೂತಿ ಆದಾಗ ಖಂಡಿತವಾಗಿ ವ್ಯಕ್ತಿ ಚೇಂಜ್ ಆಗ್ತಾರೆ. ಹಾಗಾಗಿ ನಾಳೆಯಿಂದ 7 ದಿನ ಸಪ್ತಾಹ 7 ಡೇಸ್ ಮೆಡಿಟೇಷನ್ ಕ್ಲಾಸಸ್ ಇದೆ. 7 ಡೇಸ್ ಅಂದ್ರೆಗಿನ ಕೇವಲ 50 ನಿಮಿಷ ಅಥವಾ 1 ಗಂಟೆ. 24 ಗಂಟೆಯಲ್ಲಿ ಎಷ್ಟು ಗಂಟೆ ಟೈಮ್ ಕೊಡೋಣ? 1 ಗಂಟೆ ಸಮಯ ಕೊಡೋಣ. ಕೊಡ್ಬೋದಾ? ಯಾರ್ಯಾರು ಸಮಯ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ ಕೈ ಎತ್ತಿ. ಉಳಿದವರಿಗೆ ನೋ ಟೈಮ್ ಅಲ್ವಾ? ಸಮಯವಿಲ್ಲ ಇದೊಂದು ಸ್ಲೋಗನ್ ಆಗಿಬಿಟ್ಟಿದೆ. ಯಾರಿಗೋಸ್ಕರ ಸಮಯ ಇಲ್ಲ ಅಂತ ಹೇಳ್ತಾ ಇದ್ದೀವಿ? ಇವತ್ತು ಸ್ಟ್ರೆಸ್, ಟೆನ್ಷನ್. ಪರಮಾತ್ಮ ಕೇವಲ ಭಗವಂತನಿಗೆ ಭಾರತೇಶ್ವರ, ಪಂಜಾಬೇಶ್ವರ, ಅಮೆರಿಕೇಶ್ವರ ಅಂತೀವ? ಏನಂತೀವಿ ನಾವು? ಪರಮಾತ್ಮನಿಗೆ ವಿಶ್ವೇಶ್ವರಿ ಮೂಗವ ಕೊಯ್ಯುವೆನು ಅಂತ ಹೇಳ್ಬಿಡ್ತಾರೆ ಖಡಕ್ಕಾಗಿ ಅವರು. ದೇವನೊಬ್ಬನೇ ಕಾಣಿರ, ಒಬ್ಬನೇ ಪರಮಾತ್ಮ ಅನ್ನೋದನ್ನು ಸಾರಿಸಿ ಬಹಳ ಅಮೂಲ್ಯವಾದಂತಹ ಕರ್ಮ ಸಾಧನ ಈ ಶರೀರ. ನಾನೊಂದು ಚೈತನ್ಯ ಜ್ಯೋತಿ. ಇದು ದೇಹ ಮಿಥ್ಯ ಆಗ್ತದೆ ಒಂದು ದಿನ. ಮಿಥ್ಯವಾಗುವಂತಹ ದೇಹದ ಒಳಗಡೆ ನಾನು ಅನ್ನುವಂತಹ ಒಂದು ಸಂಕಲ್ಪದಿಂದ ಸಿದ್ಧಿ. ಯಾವಾಗ ನಾವು ಶ್ರೇಷ್ಠ ಸಂಕಲ್ಪ, ಶುದ್ಧ ಸಂಕಲ್ಪ, ಸಕಾರಾತ್ಮಕ ಸಂಘವೇ ಶಾಂತಿ, ಐ ಆಮ್ ಪೀಸ್ಫುಲ್ ಸೋಲ್. ಬಾರಿ ಬಾರಿ ನಾವು ಏನು ಯೋಚನೆ ಮಾಡ್ತೀವೋ, ಚಿಂತನೆ ಮಾಡ್ತೀವೋ ಅದು ಚಿತ್ತದಲ್ಲಿ ಉಳಿತದೆ. ಶ್ರೇಷ್ಠ ಚಿಂತನೆ,
ಶುಭ ಚಿಂತನೆ, ಸಕಾರಾತ್ಮಕ ಮತ್ತೊಂದು ಸಂಕಲ್ಪ. शुभं कुरुत्वं कल्याणम् आरोग्यं धनसम्पदः. शुभं कुरुत्वं कल्याणम् आरोग्यं धनसम्पदः. शत्रुबुद्धिविनाशाय दीपज्योतिर्नमोऽस्तु ते, दीपज्योतिर्नमोऽस्तु ते. शुभं कुरुत्वं कल्याणम् आरोग्यं धनसम्पदः. दीपज्योतिर्जनार्दनः, दीपज्योतिर्परब्रह्म, दीपज्योतिर्जनार्दनः. दीपो हरतु मे पापं, सन्ध्यादीपनमोऽस्तु ते. शुभं कुरुत्वं कल्याणम् आरोग्यं धनसम्पदः. शुभं कुरुत्वं कल्याणम् आरोग्यं धनसम्पदः. शुभं कुरुत्वं कल्याणम् आरोग्यं धनसम्पदः. शुभं कुरुत्वं कल्याणम् दीपज्योतिर्परब्रह्म, दीपज्योतिर्जनार्दनः. ಮೊದಲನೇದಾಗಿ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಸಹೋದರಿ ಸ್ವಾತಿಯವರಿಗೆ ಮಾಡಿಸಿದಂತಹ ಅವರೆಲ್ಲರಿಗೂ ಕೂಡ ಹಾರ್ದಿಕವಾದಂಥ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡ್ತಾರೆ. ಕಾಶಿ ವಿಶ್ವನಾಥನ ದರ್ಶನ ಶಿವಮೊಗ್ಗ ನಗರದ ಜನತೆಗೆ ಮಾಡಿಸಬೇಕು ಅಂಥೇಳಿ ಯೋಚನೆಯನ್ನು ಮಾಡಿ ಶಿವರಾತ್ರಿ ದಿನ ನಮ್ಮನ್ನು ಪುನೀತರನ್ನಾಗಿ ಮಾಡಿದ್ದಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥವರು ನಮ್ಮೆಲ್ಲರ ಆತ್ಮೀಯರಾಗಿರುವಂತಹ ಸೂಡ ಅಧ್ಯಕ್ಷರಾದಂಥ ಸುಂದರೇಶ್ ಅವರೇ, ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಕಾರ್ಯ ಮಾಡ್ತಾ ಇರುವಂತಹ ಆತ್ಮೀಯರಾದಂಥ ಷಡಕ್ಷರಿ ಅವರೇ, ಗ್ರಾಜ್ಯುಯೇಟ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರಾಗಿ ಸಾಕಷ್ಟು ರುದ್ರೇಶ್ ಅವರೇ, ರೋಟ್ರಿಯ ವಿಜಯ್ ಕುಮಾರ್ ಅವರೇ, ವೇದಿಕೆ ಮೇಲಿರುವಂತಹ ಎಲ್ಲ ಸಾಧಕರೇ, ಗಣ್ಯಮಾನ್ಯರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಬಂಧು ಭಗಿನಿ, ನಮಗೆ ಪ್ರಜಾಪಿತ ಬ್ರಹ್ಮಕುಮಾರಿ ಈ ಚಟುವಟಿಕೆ ನಡೀತಾ ಇರುವಂಥದ್ದನ್ನು ಗಮನದಲ್ಲಿ ಇಟ್ಕೊಂಡಾಗ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತಮ್ಮ ವ್ಯಕ್ತಿತ್ವನ ರೂಪಿಸ್ಕೋಬೇಕು. ಅವನ ಜೀವನ ಅತ್ಯಂತ ಸುಂದರವಾಗಿ ನಡೆಸ್ಕೊಂಡು ಹೋಗಬೇಕು. ಈಗ ತಾನೇ ಹೇಳಿದ್ರು, ನಗನಗ್ತಾ ಇರಬೇಕು ಅನ್ನೋಂಥ ಮಾತನ್ನು. ಅದಕ್ಕೆ ಬೇಕಾಗಿರೋಂಥ ಬಹಳ ಒಂದು ವ್ಯವಸ್ಥೆಯನ್ನು ಜೋಡಿಸಿರೋವಂಥ ಬ್ರಹ್ಮಕುಮಾರಿ ಈಶ್ವರಿ ವಿದ್ಯಾಲಯ ಇದು. ಒಬ್ಬ ಮನುಷ್ಯ ಚೆನ್ನಾಗಿರಬೇಕು, ನಗನಗ್ತಾ ಇರಬೇಕು, ಸುಂದರವಾದ ಬದುಕನ್ನು ಕಟ್ಕೋಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅನ್ನೋಂಥ ಸರಳ ಸೂತ್ರವನ್ನು ಜೋಡಿಸಿರೋವಂಥದ್ದು ಈ ಒಂದು ಕ್ಷೇತ್ರದ ಮೂಲಕ.
ಹಾಗಾಗಿ ಮನಸ್ಸಿನ ಎಲ್ಲ ಭಾವನೆಗಳನ್ನು ಅಳಿಸುವಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಮಹಾಶಿವರಾತ್ರಿಯ ಈ ಒಂದು ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿದ್ದೇವೆ. ಮೌಂಟ್ ಅಬುಗೆ ನಾವು ಹೋಗಬೇಕು ಅಂತೇಳಿ ಯೋಚನೆಯನ್ನು ಮಾಡಿದ್ವಿ. ಆ ಸಂದರ್ಭದಲ್ಲಿ ಬೇರೆ ಪರಿಸ್ಥಿತಿಯ ನಿರ್ಮಾಣ ಆದಂಥ ಕಾರಣಕ್ಕೋಸ್ಕರ ನಾವು ಹೋಗ್ಲಿಕ್ಕಾಗಲಿಲ್ಲ. ಬೇರೆ ಬೇರೆ ಎಲ್ಲ ಕೆಲವರೆಲ್ಲ ಹೋಗ್ಬಿಟ್ಟು ಬಂದರು ನಮ್ಮ ಸ್ನೇಹಿತರೆಲ್ಲ. ಮೌಂಟ್ ಅಬುಗೆ ಹೋದರೆ ಅದರ ದರ್ಶನನೇ ಬೇರೆ. ಮೌಂಟ್ ಅಬು ಅಂದ ತಕ್ಷಣ ನಮಗೆ ಒಬ್ಬ ರಾಷ್ಟ್ರ ನಾಯಕರು ನೆನಪಾಗ್ತಾರೆ ನಮಗೆ. ಯಾಕೆಂದರೆ ಮೌಂಟ್ ಅಬು ಸ್ಥಳ ಏನಿದೆ, ಆ ಸ್ಥಳದ ಮಹಿಮೆಯನ್ನು ಅರ್ಥ ಮಾಡಿಕೊಂಡಂಥ ನಮ್ಮ ದೇಶದ ಅತ್ಯಂತ ಪ್ರಬಲ ರಾಜಕಾರಣಿ, ದೇಶದ ಪ್ರಧಾನಮಂತ್ರಿ ಆಗಿದ್ದಂತಹ ಅಟಲ್ ಬಿಹಾರಿ ವಾಜಪೇಯಿರವರಿಗೆ ಅತ್ಯಂತ ಭಾಳ ಸ್ಫೂರ್ತಿ ಕೊಟ್ಟಂಥ ಜಾಗ ಅದು. ಭಾಳ ಪ್ರೀತಿ ಪಾತ್ರವಾದಂಥ ಜಾಗ ಅದು. ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ ತಮ್ಮ ಭಾಷೆಗಳಲ್ಲಿ, ಹೇಳಿದಂಥ ಸಂದರ್ಭ ನನಗೆ ಇವತ್ತು ನೆನಪಾಗ್ತಾ ಇದೆ. ಮೌಂಟ್ ಅಬುಗೆ ಹೋದ್ಬಿಟ್ರೆ ಎಲ್ಲವನ್ನು ಮರಿತೇವೆ ನಾವು ಅಂಥೇಳಿ. ಯಾವುದನ್ನು ಮರಿತೇವೆ ಅಂತ ಹೇಳಿದ್ರೆ ಎಲ್ಲ ಕಷ್ಟ ಸುಖಗಳನ್ನು ಮರಿತೇವೆ, ಅಸೂಯೆಗಳನ್ನು ಮರಿತೇವೆ. ನಾವು ಎಲ್ಲಿರ್ತೀವಿ ಅನ್ನುವಂಥದ್ದನ್ನೇ ನಾವು ಮರೆಯುವಂಥ ಸ್ಥಿತಿ ನಿರ್ಮಾಣ ಮಾಡ್ತಾರೆ. ನಮ್ಮ ವ್ಯಕ್ತಿತ್ವನ ರೂಪಿಸ್ತಾರೆ ಅಂತ ಮಾತನ್ನು ಅಟಲ್ಜಿಯವರು ಹೇಳಿದ್ದು ನನಗೆ ಇನ್ನೂ ನೆನಪಿದೆ ನನಗೆ. ಹೀಗೆ ಸಮಾಜಕ್ಕೆ ಬೇಕಾಗಿರುವಂಥ ಒಂದು ಸುಂದರ ಸಮಾಜಕ್ಕೆ ಬೇಕಾಗಿರುವಂಥ ವ್ಯಕ್ತಿಗಳನ್ನು ಜೋಡಿಸುವಂಥ ಕೆಲಸವನ್ನು ಅವರು ಬದುಕಿಗೆ ಬೇಕಾದ ಶಕ್ತಿಯನ್ನು ಕೊಡ್ತಾ ಇರೋಂಥ ಈ ಒಂದು ಶುಭ ಸಂದರ್ಭದಲ್ಲಿ ಈ ರೀತಿ ಕಾರ್ಯ ಮಾಡ್ತಾ ಇರೋಂಥ ಆ ಒಂದು ಪ್ರಜಾಪಿತ ಬ್ರಹ್ಮಕುಮಾರಿ ಮೊದಲು ನನಗೆ ಗೊತ್ತಿರೋ ಹಾಗೆ ದುರ್ಗೆಗುಡಿನಲ್ಲಿ ಇತ್ತು, ಈಗಲೂ ಇದೆ. ಅದರ ಕಾರ್ಯದ ವಿಸ್ತಾರ ಬಹಳ ವಿಶೇಷವಾದಂಥ ರೀತಿಯಲ್ಲಿ ನಡೀತಾ ಇದೆ. ಕಾರ್ಯದ ವಿಸ್ತಾರ ಬಹಳ ವಿಶೇಷವಾದಂಥ ರೀತಿಯಲ್ಲಿ ನಡೀತಾ ಇದೆ. ಕಾರ್ಯ ಹೇಗೆ ಬೆಳೆದಿದೆ ಅನ್ನೋದಕ್ಕೆ ಇವತ್ತು ಕಾಶಿ ವಿಶ್ವನಾಥನ ದರ್ಶನ ಮಾಡಿಸಿರೋದೇ ಸಾಕ್ಷಿ ಅಂತೇಳಿ ನಾನು ಭಾವಿಸ್ತೇನೆ. ಯಾಕಂದರೆ ಅನೇಕರಿಗೆ ಕಾಶಿಗೆ ಹೋಗ್ಲಿಕ್ಕೆ ಆಗದೇ ಇರಬಹುದು. ಎಲ್ಲ ನಮ್ಮ ಜ್ಯೋತಿರ್ಲಿಂಗಗಳ ದರ್ಶನ ಪಡೀಲಿಕ್ಕೆ ಆಗದೇ ಇರಬಹುದು. ಅವರೆಲ್ಲರೂ ಇಲ್ಲೇ ಬಂದು ಪಡೀಲಿ, ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಜೋಡಿಸುವಂಥ ಕೆಲಸವನ್ನು ಮಾಡ್ತೇವೆ ಅನ್ನೋಂಥ ಮಾತನ್ನು ಯೋಚನೆಯನ್ನು ಮಾಡಿರುವಂಥದ್ದು ನಿಜವಾಗ್ಲೂ ಶ್ಲಾಘನೀಯವಾದಂಥ ಕಾರ್ಯ ಅನ್ನೋಂಥ ಮಾತನ್ನು ಮಾತ್ರ ಈ ಸಂದರ್ಭ ಹೇಳ್ತಾ ಇಡೀ ಹಿಂದೂ ಸಮಾಜಕ್ಕೆ ಶಕ್ತಿ ಕೊಡ್ತಿರೋಂಥ ಕಾರ್ಯ ಇದು. ಓಂಕಾರ ಅಂತ ಹೇಳಿದರೆ ಏನು ಅಂತೇಳಿ ಹೇಳಿದರು ಆರಂಭದಲ್ಲಿ ಧ್ಯಾನ ಮಾಡಿದಂಥ ಸಂದರ್ಭ. ಅದೊಂದು ಜ್ಯೋತಿ, ಅದು ಆ ಜ್ಯೋತಿ ಇಡೀ ಜಗತ್ತಿಗೆ ಬೇಕಾಗಿರುವಂಥದ್ದು. ಭಾರತ ಈ ಜಗತ್ತಿಗೆ ಶಕ್ತಿ ಕೊಡುವಂಥ ರೀತಿಯೊಳಗಡೆ ಶಕ್ತಿಯನ್ನು ಜೋಡಿಸ್ಕೊಂಡಿದೆ ಅಂತ ಹೇಳಿದರೆ, ರೂಪಿಸ್ಕೊಂಡಿದೆ ಅಂತ ಹೇಳಿದರೆ, ಈ ರೀತಿಯ ಸಾಂಸ್ಕೃತಿಕ ಹಿನ್ನೆಲೆಗಳ ಕಾರಣಕ್ಕೋಸ್ಕರ ಅಂಥೇಳಿ ನಾವು ಯೋಚನೆ ಮಾಡಬೇಕಾಗತ್ತೆ. ಓಂಕಾರ ಅದು ಬರೀ ನಾವು ಹೇಳುವಂಥ ಗುಣಗಾನ ಅಲ್ಲ, ಅದು ಜಗತ್ತಿಗೆ ಕೊಡುವಂಥ ಶಕ್ತಿ, ಅದು ಜಗತ್ತಿಗೆ ಕೊಡುವಂಥ ಬೆಳಕು ಅನ್ನುವಂಥದ್ದನ್ನು ನಾವು ಸಾಬೀತು ಮಾಡಿದ್ದೇವೆ. ಇವತ್ತು ಭಾರತದ ಕಡೆ ಜಗತ್ತು ನೋಡ್ತಾ ಇದೆ. ಭಾರತದ ಕಡೆ ಜಗತ್ತು ನೋಡ್ತಿದ್ದೆ ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಇಲ್ಲಿಯ ಸಾಂಸ್ಕೃತಿಕ ಲೋಕ ಏನಿದೆಯಲ್ಲ ಅದ್ರ ಕಡೆ ಆಕರ್ಷಿತ ಆಗ್ತಾ ಇರೋವಂಥದ್ದು. ಅದ್ರ ಕಡೆ ಆಕರ್ಷಿತ ಆಗಿರುವಂಥ ಈ ಸಂದರ್ಭದಲ್ಲಿ ಅದಕ್ಕೆ ಕೊಡುಗೆ ಕೊಟ್ಟಂಥವ್ರು ಯಾರು ಅಂತ ಹೇಳಿದರೆ ಈ ಬ್ರಹ್ಮಕುಮಾರಿ ಪ್ರಜಾಪಿತ ಈಶ್ವರಿ ವಿದ್ಯಾಲಯ. ಅದರ ಕೊಡುಗೆ ಬಹಳ ಇದೆ. ಬೇರೆ ಬೇರೆ ರಾಷ್ಟ್ರದವರು ಈ ಒಂದು ಮೌಂಟ್ ಅಬುಗೆ ಬರ್ತಾರೆ. ಬರೀ ಭಾರತೀಯರು ಮಾತ್ರ ಬರೋದಿಲ್ಲ. ಅಲ್ಲಿ ಬಂದಾಗ ಅವರು ಸಾಧಕರಾಗಿ ಹೋಗ್ತಾ ಇರೋಂಥದ್ದು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಈ ಕಾರ್ಯ ನಿಲ್ಲಬಾರದು. ಇದಕ್ಕೆ ಬೇಕಾದಂಥ ಶಕ್ತಿಯನ್ನು ನಾವೆಲ್ಲೂ ಕೂಡ ಧಾರೆ ಏರಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಧಾರೆ ಏರುವಂಥ ಶಕ್ತಿನೂ ಕೂಡ ಭಗವಂತ ಕೊಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾ, ಕಾರ್ಯದ ವಿಸ್ತಾರ ಆಗ್ತಿದೆ ಅಂತ ಹೇಳಿದೆ. ಈ ಕಾರ್ಯ ಬೆಳೀಲಿಕ್ಕೆ ಬೇಕಾದಂಥ ಎಲ್ಲ ಸಂಗತಿಗಳು ಯೋಚನೆ ನಡೀತಾ ಇದೆ. ಅಟಲ್ ಬಿಹಾರಿ ವಾಜಪೇಯಿ ಬಡಾವಣೆ ಒಳಗಡೆ ಒಂದು ವಿಶೇಷವಾದಂಥ ರೀತಿಯೊಳಗಡೆ ಕಾರ್ಯವನ್ನು ಮಾಡಲಿಕ್ಕೆ ಬೇಕಾದಂಥ ಒಂದು ಕಟ್ಟಡವನ್ನು ಕಟ್ತಾ ಇದ್ದಾರೆ. ಆ ಕಟ್ಟಡ ಬರೀ ಕಟ್ಟಡ ಮಾತ್ರ ಅಲ್ಲ, ಅದು ನಮ್ಮ ಎಲ್ಲ ಸಂಗತಿಗಳು ಅದರೊಳಗೆ ಅಡಕ ಆಗಿರುವಂಥ ರೀತಿಯೊಳಗಡೆ ಕಟ್ಟಡವನ್ನು ಕಟ್ತಾ ಇದ್ದಾರೆ. ಅದಕ್ಕೆ ಬೇಕಾದಂಥ ಸಂಪೂರ್ಣವಾದಂಥ ಸಹಕಾರವನ್ನು ವೇದಿಕೆ ಮೇಲೆ ನಾವೆಲ್ಲರೂ ಕೂಡ ಕೊಡ್ತೇವೆ ಅನ್ನೋಂಥ ಮಾತನ್ನು ಈ ಸಂದರ್ಭ ಹೇಳ್ತಾ ಈ ಕಾರ್ಯ ಮುಂದುವರಿಲಿ ಅಂಥೇಳಿ ಆಸೆಯನ್ನು ಪಡ್ತಾ ನನ್ನ 4-6 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ. आपका अभिनंदन
आपका अभिवादन। परिवर्तन की पुरवी स्वर्णिम भोर लाई की लाई। मन का दर्पण हो रहा है अब तो निर्मल निर्मल। प्रभु स्मृति से खिल उठा है जैसे खिलता। स्वागत आप जो आए हमको हुई है इतनी खुशी। जैसे चंदा मुस्कुराए शीतल किरण फैलाए मंगलमय मधुर स्वर से ऐसा मन हर्षाए। ये शीतल किरण फैलाए मंगलमय मधुर स्वर से ऐसा मन हर्षाए। ಅದು ಬಹಳ ಸಂತೋಷ. ಯಾಕೆ ಅಂತ ಹೇಳಿದ್ರೆ ಭಾಳಷ್ಟು ಜನ ನಮ್ಮ ಹಿಂದಿನ ಕಾಲದಲ್ಲಿ ಮನುಷ್ಯ ಬಂದು ಏಜ್ ಆದ ನಂತರದಲ್ಲಿ ಕೊನೆಗೆ ಕಾಶಿ ಯಾತ್ರೆಯನ್ನು ಮಾಡ್ತಾ ಇದ್ರು. ಇವತ್ತು ಕಾಶಿ ವಿಶ್ವನಾಥನ ದರ್ಶನವನ್ನು ಶಿವಮೊಗ್ಗದಲ್ಲಿ ಇವತ್ತು ನಮ್ಮ ಬ್ರಹ್ಮಕುಮಾರಿ ಸಮಾಜದ ನೇತೃತ್ವ ವಹಿಸಿರ್ತಕ್ಕಂಥ ನಮ್ಮ ಸೋದರಿ ಸ್ವಾತಿಯವರು ಮತ್ತು ಅವರ ತಂಡದವರು ಶಿವಮೊಗ್ಗದ ಭಕ್ತಾದಿಗಳಿಗೆ ಇವತ್ತು ಕಾಶಿ ವಿಶ್ವನಾಥನ ದರ್ಶನವನ್ನು ಮಾಡಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಉದ್ಘಾಟನೆಯನ್ನು ಮಾಡಿ ಇವತ್ತು ಕಾಶಿ ವಿಶ್ವನಾಥನ ಬಗ್ಗೆ ಮತ್ತು ಬ್ರಹ್ಮಕುಮಾರಿ ಸಮಾಜದ ಕಾರ್ಯವೈಖರಿಗಳ ಬಗ್ಗೆ ಭಾಳಷ್ಟು ವಿಚಾರಗಳನ್ನು ನನ್ನ ಆತ್ಮೀಯ ಸ್ನೇಹಿತರು ಮತ್ತು ಜನಪ್ರಿಯ ಶಾಸಕರು ಮತ್ತು ಈ ಸಮಾರಂಭದ ಉದ್ಘಾಟಕರಾದಂಥ ಚನ್ನಬಸಪ್ಪನವರು ಈಗಾಗಲೇ ತಮ್ಮೊಂದಿಗೆ ಮಾತನಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೊಬ್ಬ ನಮ್ಮ ಸ್ನೇಹಿತ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರು ಮತ್ತು ಈ ಸಮಾರಂಭದ ಅಧ್ಯಕ್ಷರು ಅಂತ ಕಾಣ್ತು. ಸಮಾರಂಭದ ಅಧ್ಯಕ್ಷರಾದಂಥ ಷಡಾಕ್ಷರರಿದ್ದಾರೆ. ಇನ್ನೊಬ್ಬ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ರುದ್ರೇಶ್ರವರಿದ್ದಾರೆ. ಇನ್ನೊಬ್ಬರು ವಿಜಯ್ ಕುಮಾರ್ ಅವರಿದ್ದಾರೆ. ಡಾಕ್ಟರ್ ಆಕಾಶ್ರವರಿದ್ದಾರೆ ಮತ್ತು ಇನ್ನು ಭಾಳಷ್ಟು ಜನ ಇದ್ದಾರೆ. ಕೆಲವರ ಹೆಸರು ಗೊತ್ತಿಲ್ಲ. ಅದೇನಿಲ್ಲ, ಎಲ್ಲರೂ ಕೂಡ ಈ ಒಂದು ಪವಿತ್ರವಾದ ಒಂದು ಮಹಾಶಿವರಾತ್ರಿಯ ದಿನ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ತಾವುಗಳೆಲ್ಲ ಭಾಗವಹಿಸಲಿ ಬಂದಂಥ ಎಲ್ಲ ಭಕ್ತಾದಿಗಳಿಗೂ ನಾನು ಮತ್ತೊಮ್ಮೆ ಶುಭಾಶಯಗಳನ್ನು ಕೋರಿ ಈಗಾಗಲೇ ನಮ್ಮ ಸ್ವಾತಿ ಮೇಡಮ್ ಅವರು ಭಾಳಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಮನುಷ್ಯ ಹುಟ್ಟಿದ ಮೇಲೆ ಕೊನೆಯ ಇರ್ತಕ್ಕಂಥ ಸಂದರ್ಭದಲ್ಲಿ ಮಧ್ಯದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಮನುಷ್ಯ ಯಾವ ರೀತಿ ಇವತ್ತು ಈ ಸಮಾಜದಲ್ಲಿ ಬದುಕಬೇಕು ಅನ್ನೋದ್ರ ಬಗ್ಗೆ ಮತ್ತು ಮನುಷ್ಯನ ಆಸೆ ಆಕಾಂಕ್ಷೆಗಳಿಗೆ ಅವನು ಕಡಿವಾಣಗಳನ್ನು ಹಾಕಿಕೊಳ್ತಕ್ಕಂಥದ್ದು ಮತ್ತು ಇರುವಂಥ ತನ್ನ ಏನು ಇವತ್ತು ಮನುಷ್ಯನ ಜನ್ಮ ಬರ್ತಕ್ಕಂಥದ್ದು ಹಿಂದಿನ ಪೂರ್ವಜನ್ಮದ ಪುಣ್ಯದ ಆಧಾರದ ಮೇಲೆ ಅಂತ ನಾವೀಗಾಗಲೇ ಧಾರ್ಮಿಕ ಚರಿತ್ರೆಗಳಿರ್ತಕ್ಕಂಥ ಭಾಳಷ್ಟು ಪುಸ್ತಕಗಳಲ್ಲಿ ಓದಿದ್ದೇವೆ. ಮನುಷ್ಯನ ಜನ್ಮ ಹೇಗೆ ಬರುತ್ತೆ ಮತ್ತು ಮನುಷ್ಯ ತನ್ನ ಪಾಪ ಪುಣ್ಯಗಳನ್ನು ಹೊತ್ಕೊಂಡು ಇವತ್ತು ಈ ಭೂಮಿ ಮೇಲೆ ಬಂದಿರ್ತಾನೆ. ಹಿಂದೆ ಮಾಡಿರ್ತಕ್ಕಂಥ ಪಾಪ ಪುಣ್ಯಗಳೇ ಫಲನೇ ಇವತ್ತು ನಮಗೆ ಇಲ್ಲಿ ಕೊಡ್ತಾನೆ ಅಂತಕ್ಕಂಥದ್ದು ಒಂದು ಭಾವನೆ ಇದೆ. ಈಗಾಗಲೇ ಭಾಳಷ್ಟು ಜನ ನೋಡ್ರಿ, ಈ ಸುಮಾರು ನಮ್ಮ ದೇಶದಲ್ಲೇ ತಗೊಳ್ಳೀಗ 140 ಕೋಟಿ ಜನದಲ್ಲಿ ಭಾಳಷ್ಟು ಜನ ಒಂದು ಕೆಳಮಟ್ಟದಿಂದ ಹಿಡಿದು ಲಾಸ್ಟಿಗೆ ಅವರಿಗೆ ಸುಧಾರಿಸ್ಕೊಳ್ಳೋದು ಆಗದೇ ಇರೋಂಥ ಶ್ರೀಮಂತಿಗೆ ಬರ್ತಕ್ಕಂಥ ವಿಚಾರಗಳನ್ನು ತಾವು ನೋಡ್ತಾ ಇದ್ದೀರಿ. ಇವತ್ತಿನ ದಿನಗಳಲ್ಲಿ ಕಷ್ಟಪಟ್ಟು ಕೆಲಸ ಮಾಡೋರಿದ್ದಾರೆ, ರೈತರಿದ್ದಾರೆ, ಉದ್ಯೋಗಿಗಳಿದ್ದಾರೆ. ಈಗಾಗಲೇ ಸನ್ಮಾನ ಮಾಡಿದಂಥ ಶ್ರಮಜೀವಿಗಳು ಇವತ್ತೇನೋ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾರೆ. ಈಗಾಗಲೇ ಪೋಸ್ಟ್ಮ್ಯಾನ್ ಕೆಲಸ ಮಾಡ್ತಕ್ಕಂಥದ್ದು ಬಹಳ ಕಷ್ಟದ ಕೆಲಸ, ಭಾಳ ನಿಷ್ಠೆಯಿಂದ ಎಲ್ಲ ಏನೇ ಅದರಲ್ಲಿ ಯಾವುದೇ ರೀತಿಯ ವಿಚಾರಗಳು ಇರೋದಿಲ್ಲ. ಅವತ್ತು ಅವರು ಕಷ್ಟಪಟ್ಟು ಮನೆಗೆ ಹೋಗಿ ಒಂದು ಸುದ್ದಿಯನ್ನು ತಲುಪ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯ ಕೆಲಸ. ಅದಕ್ಕಾಗಿ ಇವತ್ತು ನಮ್ಮ
ಸ್ವಾತಿ ಮೇಡಮ್ ಅವರು ಈಗಾಗಲೇ ಸನ್ಮಾನವನ್ನು ಮಾಡಿದ್ದಾರೆ. ಇವತ್ತು ಅವರು ಸಾರ್ತಕ್ಕಂಥ ಧಾರ್ಮಿಕ ವಿಚಾರಗಳು, ಇವತ್ತು ಮನುಷ್ಯ ಭಾಳಷ್ಟು ವಿಚಾರಗಳಲ್ಲಿ, ಇವತ್ತು ಏನು ಈ ದೇಶದಲ್ಲಿ ನಡೀತಕ್ಕಂಥ ಎಲ್ಲ ವಿಚಾರಗಳು ಇದ್ದಾವೆ. ಭಾಳಷ್ಟು ವಿಚಾರಗಳನ್ನು ನಾವು ಕಣ್ಣಲ್ಲಿ ನೋಡದೇ ಇರೋಕ್ಕಾಗದೇ ಇರೋಂಥ ವಿಚಾರಗಳು ನಡೀತವೆ. ಹಾಗಾಗಿ ಮನುಷ್ಯನ ಒಂದು ಏನು ಕಾಮ, ಕ್ರೋಧ, ಮದ, ಮತ್ಸರ ಇವೆಲ್ಲವನ್ನು ನೀವು ಬಿಡಬೇಕು ಅನ್ನೋ ರೀತಿಯಲ್ಲಿ ಇವತ್ತು ಧರ್ಮದ ಮುಖಾಂತರವಾಗಿ ನಿಮ್ಮ ಮನಸ್ಸಿನ ಮೇಲೆ ಒಂದು ವಿಚಾರವನ್ನು ತಿಳಿಸ್ತಕ್ಕಂಥ ಕೆಲಸವನ್ನು ಈ ಒಂದು ಸಮಾಜದ ಬ್ರಹ್ಮಕುಮಾರಿ ಸಮಾಜವರು ಇಡೀ ದೇಶದಲ್ಲಿ ಒಂದು ಧರ್ಮವನ್ನು ಸಾರ್ತಕ್ಕಂಥದ್ದು. ಮನುಷ್ಯನ ಸ್ವಾರ್ಥವನ್ನು ಬಿಟ್ಟು ಅವನು ಏನು ನಮ್ಮ ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಮತ್ತು ಅವನು ಬಂದಂಥ ಏನು ಒಂದು ಅವನ ಫಲ ಏನಿದೆ ಅದರಲ್ಲೇ ತೃಪ್ತಿ ಪಟ್ಕೊಂಡು ಅವನು ನೆಮ್ಮದಿಯನ್ನು ಕಾಣಬೇಕು ಅನ್ನೋ ರೀತಿಯಲ್ಲಿ ಇವತ್ತೀಗಾಗಲೇ ಭಾಳಷ್ಟು ವಿಚಾರಗಳನ್ನು ಅವರು ತಿಳಿಸಿದ್ದಾರೆ. ಇವತ್ತು ಮನುಷ್ಯ ಈ ಒಂದು ಆಸೆಗೆ ಮಿತಿ ಇರೋದಿಲ್ಲ. ಒಬ್ಬ ಮನುಷ್ಯನಿಗೆ ಇವತ್ತು ಒಂದು ಉದ್ಯೋಗದಲ್ಲಿದ್ದರೆ, ಕ್ಲರ್ಕ್ ಆಗಿದ್ರೆ ಅವನು ಅಧಿಕಾರಿ ಆಗಬೇಕು, ಅಧಿಕಾರಿ ಆದಮೇಲೆ ಇನ್ನೂ ಅದಕ್ಕಿಂತ ಮೇಲೆ ಹೋಗಬೇಕು. ಒಬ್ಬ ಸಾಮಾನ್ಯ ಮನುಷ್ಯ ಮಧ್ಯಮ ವರ್ಗದಲ್ಲಿದ್ದರೆ ನಾನು ಶ್ರೀಮಂತನಾಗಬೇಕು, ಶ್ರೀಮಂತನಾದ್ಮೇಲೆ ಈ ಜಿಲ್ಲೆಗೆ ಶ್ರೀಮಂತನಾಗಬೇಕು, ಈ ದೇಶಕ್ಕೆ ಶ್ರೀಮಂತನಾಗಬೇಕು, ಹೀಗೆ ಆಸೆಗೆ ಒಂದೊಂದು. ನಮ್ಮಲ್ಲೂ ಕೂಡ ಈಗ ರಾಜಕಾರಣಿಗಳು ನಾವು MLA ಆಗಬೇಕು, ಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು, ಪ್ರಧಾನಮಂತ್ರಿ ಆಗಬೇಕು. ಹಾಗಾಗಿ ಮನುಷ್ಯನ ಆಸೆಗಳಿಗೆ ಕೊನೆಯೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಯಾವ ಮನುಷ್ಯನೂ ಕೂಡ ತನಗೆ ಸಿಕ್ಕಿರ್ತಕ್ಕಂಥ ಒಂದು ಅವಕಾಶದಲ್ಲಿ ತೃಪ್ತಿ ಪಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಪ್ರತಿಯೊಬ್ಬನು ಚಿಂತೆಯಲ್ಲೇ ಇರ್ತಾನೆ, ಪ್ರತಿಯೊಬ್ಬನು ಆಸೆಯಲ್ಲೇ ಇರ್ತಾನೆ. ಯಾಕೆ ಅಂತ ಹೇಳಿದ್ರೆ ಅವನಿಗೆ ನೆಮ್ಮದಿನೇ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವನಿಗೆ ಆಸೆ ಜಾಸ್ತಿ ಇರೋದ್ರಿಂದ ಅವನು ಈ ಒಂದು ಜೀವನದಲ್ಲಿ ನೆಮ್ಮದಿ ಕಾಣಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅಂಥ ವಿಚಾರಗಳನ್ನು ತಾವುಗಳು ಗಡಿವಾಣ ಹಾಕ್ಕೊಂಡು ತಮಗಿರ್ತಕ್ಕಂಥ ಸಂದರ್ಭಗಳಲ್ಲಿ ಮೆಡಿಟೇಷನ್ ಮಾಡ್ತಕ್ಕಂಥದ್ದು ಮತ್ತು ದೇವರ ಧ್ಯಾನ ಮಾಡ್ತಕ್ಕಂಥದ್ದು. ಹಾಗಾಗಿ ಅದರಿಂದ ಈ ಸಮಾಜಕ್ಕೆ ನಾವು ಒಳ್ಳೆಯ ವ್ಯಕ್ತಿಗಳಾಗ್ಬೋದು. ಭಾಳಷ್ಟು ವಿಚಾರಗಳನ್ನು ನಮ್ಮ ವಿಚಾರದಿಂದ ನಾವು ತೆಗೆದುಹಾಕ್ಕೊಳ್ಬೋದು. ಯಾಕಂದ್ರೆ ಜೀವನದಲ್ಲಿ ಎಲ್ಲ ರೀತಿಯ ಮನುಷ್ಯರು ಇರ್ತಾರೆ. ಇವತ್ತು ಈ ಸಮಾಜಕ್ಕೆ ಬೇಕಾದಂಥ ವಾತಾವರಣವನ್ನು ಮಾಡಲಿಕ್ಕೆ ಅವರ ಮನಸ್ಸಿನ ಒಂದು ಹಿಡಿತ ಬೇಕಾಗ್ತದೆ. ಮನುಷ್ಯ ಯಾವಾಗ ಸ್ಥಿಮಿತ ಕಳ್ಕೊಳ್ತಾನೋ ಆವಾಗ ಬೇರೆ ಬೇರೆ ವಿಚಾರಗಳು, ಅನಾಹುತಗಳು ನಡೀತಾವೆ. ಹಾಗಾಗಿ ಅವನ ಜೀವನನೂ ಹಾಳಾಗಿ ಹೋಗ್ತದೆ. ಅದಕ್ಕಾಗಿ ಈಗಾಗಲೇ ಹೇಳಿದ್ದಾರೆ, ನಾನು ಭಾಳ ವ್ಯಾಖ್ಯಾನ ಮಾಡೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಇವತ್ತು ಕುಮಾರಿ ಸಮಾಜದವರು ಈಗಾಗಲೇ ಭಾಳಷ್ಟು ದೇಶದ ಮೂಲೆ ಮೂಲೆಯಲ್ಲೂ ಕೂಡ ತಮ್ಮ ವಿಚಾರಗಳನ್ನು ಹೇಳ್ತಕ್ಕಂಥದ್ದು. ಮನುಷ್ಯ ಜನಾಂಗ ಏನಿದೆ ಇವತ್ತು ಅದಕ್ಕೆ ಧರ್ಮವನ್ನು ಸಾರ್ತಕ್ಕಂಥದ್ದು, ಸಮಾಜಕ್ಕೆ ಬೇಕಾದಂಥ ಒಳ್ಳೆಯ ವಿಚಾರಗಳನ್ನು ತಿಳಿಸಿ ಅವರು ಭಾಳಷ್ಟು ಕಷ್ಟಪಟ್ಟು ಇವತ್ತೀಗಾಗಲೇ ಹೇಳಿದ್ದಾರೆ. ನಾವು 7ನೇ ವರ್ಷ ಭಾಳಷ್ಟು ವರ್ಷನೂ ಕೂಡ ಮಹಾಶಿವರಾತ್ರಿ ದಿನ ಒಂದೊಂದು ಕಾರ್ಯಕ್ರಮಗಳನ್ನು ಮಾಡ್ತೇವೆ ಮತ್ತು ಮೆಡಿಟೇಷನ್ನು, ಯೋಗಗಳ ಮುಖಾಂತರ ಮನುಷ್ಯನ ಒಂದು ಓಟಕ್ಕೆ ತಾವು ಬ್ರೇಕ್ ಹಾಕ್ಕೊಂಡು ತಾವು ಅದರಲ್ಲೇ ನೆಮ್ಮದಿಯನ್ನು ಕಾಣ್ತಕ್ಕಂಥದ್ದು ಮತ್ತು ಈ ಜೀವನವನ್ನು ಸಾರ್ಥಕವಾಗಿ ಮಾಡಲಿಕ್ಕೆ ಬೇಕಾದಂಥ ವಿಚಾರಗಳನ್ನು ಇವತ್ತೀಗಾಗಲೇ ತಿಳಿಸ್ತಾ ಇದ್ದಾರೆ. ಈಗಾಗಲೇ ತಮಗೆ ಗೊತ್ತಿದೆ, ಇವತ್ತು ದೇವರು ಒಬ್ಬನೇ, ಜಗತ್ತಿನ ವಿಶ್ವಕ್ಕೆ ಒಬ್ಬನೇ ದೇವರು. ಬಟ್ ಬೇರೆ ಬೇರೆಯವರು ಅವರವರ ವ್ಯಾಖ್ಯಾನಗಳಲ್ಲಿ ಬೇರೆ ಬೇರೆ ರೀತಿಯ ಆಕೃತಿಗಳನ್ನು ಮಾಡಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಪೂಜೆ ಸಲ್ಲಿಸ್ತಕ್ಕಂಥದ್ದು, ಬೇರೆ ಬೇರೆ ರೀತಿಯಲ್ಲಿ ಧರ್ಮಗಳಲ್ಲಿ ಅವರವರ ಬುದ್ಧಿಗೆ ತಕ್ಕನಾಗಿ ಅಥವಾ ಅವರ ಹಿಂದಿನ ಏನು ಪರಂಪರೆ ಇದೆಯೋ ಅದಕ್ಕೆ ತಕ್ಕನಾಗಿ ಜನ ಅದನ್ನೇ ಮೈಗೂಡಿಸ್ಕೊಂಡು ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಭಕ್ತಿ ಅಂತಕ್ಕಂಥದ್ದು ಅಥವಾ ಒಂದು ದೇವ್ರನ್ನ ಪೂಜೆ ಮಾಡ್ತಕ್ಕಂಥ ಅವರವರ ಇಷ್ಟ ಅದು. ಅದಕ್ಕೆ ಬೇಕಾದಕ್ಕೆ ನಾವು ಯಾರೂ ಕೂಡ ಅಡ್ಡಿಪಡಿಸಬಾರದು. ಮನುಷ್ಯ ಇವತ್ತು ಏನು ನಮ್ಮ ಸಂವಿಧಾನದಲ್ಲಿ ಮನುಷ್ಯ ಬದುಕಲಿಕ್ಕೆ ಬೇಕಾದಂಥ ಎಲ್ಲ ಅವಕಾಶಗಳನ್ನು ಅವರಿಗೆ ಕೊಟ್ಟಿದ್ದಾರೆ, ಭಾಳಷ್ಟು ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಆದ ಹಕ್ಕುಗಳಿಗೆ ಯಾವತ್ತೂ ಧಕ್ಕೆ ಬರಬಾರ್ದು. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ತಾನು ಸ್ವಾತಂತ್ರ್ಯವಾಗಿ ಬದುಕಿ ತಾನು ಇಷ್ಟಪಡುವಂಥ ದೇವರನ್ನು ಪೂಜಿಸ್ತಕ್ಕಂಥದ್ದು ಇರ್ಬೋದು, ಇಷ್ಟಪಡುವ ಧರ್ಮವನ್ನು ಆಚರಣೆ ಮಾಡ್ತಕ್ಕಂಥದ್ದು ಎಲ್ಲದೂ ಕೂಡ ಮನುಷ್ಯನಿಗೆ ಇವತ್ತು ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಈ ದೇಶದಲ್ಲಿ ಮನುಷ್ಯನ ಏನು ಒಂದು ಜೀವನ ಇದೆ ಅದಕ್ಕೆ ಬೇಕಾದಂಥ ಅವನ ಒಳ್ಳೆಯ ಜೀವನಕ್ಕೆ, ಈ ದೇಶಕ್ಕೆ ಬೇಕಾದಂಥ ಸಮಾಜವನ್ನು ಕಟ್ಟಲಿಕ್ಕೆ ಈ ಧಾರ್ಮಿಕ ವಿಚಾರಗಳು ಬಹಳ ಮುಖ್ಯವಾಗ್ತವೆ. ಹಾಗಾಗಿ ಇವತ್ತು ಈಗಾಗಲೇ ನಮ್ಮ ಶಾಸಕರು ಹೇಳಿದ್ದಾರೆ,
दर्पण हो रहा है अब तो निर्मल निर्मल। प्रभु स्मृति आपका अभिनंदन, आपका अभिवादन।